भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादतत्त्वरुद्रो नमः वन्देदं सच्चिदानन्दं यतिवर्यं महामनिं वेदवेदान्तसारज्ञं सद्गुरुं प्रणतोऽस्म्यहम् स्वाहं सम्प्रदायज्ञं संयमीन्द्रं तदाश्रयं सद्गुरुं सच्चिदानन्दं तदाचार्यं समाश्रये श्री सच्चिदानन्देन्द्र सरस्वती महासद्गुरुभ्यो नमः। ओम अनुबंधं क्षयं हिंसाम् अनपेक्ष्य च पौरुषम् मोहादारभ्यते कर्म यत्तत्तामसमुच्यते अनुबन्धं क्षयं हिंसामनपेक्ष्य च पौरुषम् मोहादारभ्यते कर्म यत्तत्तामसमुच्यते अनुबन्धं क्षयं हिंसाम् अनपेक्ष्य च पौरुषं मोहात् आरभ्यते कर्म यत् तत् तामसं उच्यते। ಹಿಂದೆ ಯಾರೋ ಮಾಡ್ತಾನೋ ಅವನು ಮಾಡುವವನ ಮನಸ್ಸಿನ ದೃಷ್ಟಿಯಿಂದ ಕರ್ಮಕ್ಕೆ ಹೆಸರು. ನೇರವಾಗಿ ಬರೀ ಕರ್ಮಕ್ಕೆ ಹೇಳಲಿಲ್ಲ ಅವರು. ಕಾಮೇಪ್ಸವಾದ ಕರ್ಮ, ಅಹಂಕಾರದಿಂದ ಮಾಡೋ ಕರ್ಮ, ಈ ರೀತಿಯಾಗಿ ಬಹಳ ಆಯಾಸ ಪಟ್ಕೊಂಡು ಮಾಡೋ ಕರ್ಮ, ಇದೆಲ್ಲ ರಾಜಸ ಅಂದ್ರು. ಈಗ ಹೇಳ್ತಾ ಇದ್ದಾರೆ ಮಾಡುವವನು ಒಂದು ಪರಿಣಾಮ ಏನಾಗತ್ತೆ ಅಂತ ಗೊತ್ತಿಲ್ಲ. ಅನುಬಂಧ ಅಂದ್ರೆ ಇದು ಮಾಡಿದ್ರೆ ಮುಂದ್ ಪರಿಣಾಮ ಏನಾಗತ್ತೆ, ಇದರ ಎಫೆಕ್ಟ್ ಅಂತಾರಲ್ಲ. ಈ ಕೆಲಸ ಮಾಡಿದ್ರೆ ಎಷ್ಟು ಜನಕ್ಕೆ ಏನ್ ತರ ಘೋರ ಕೂಗಾಡ್ಬಿಡೋದು, ಘೋರ ಹೋದ್ ಅನ್ಬೋದು. ಎಲ್ಲ ಗೊತ್ತಿಲ್ಲ. ನಾ ಕೂಗಾಡ್ಬಿಟ್ಟೆ, ತಪ್ಪಾಯ್ತು. ಕೂಗಾಡೋಕ್ ಮುಂಚೆ ಗೊತ್ತಿಲ್ವಾ ಏನಾಗತ್ತೆ ಪರಿಣಾಮ ಅಂತ? ಯಾವುದೇ ಆಗ್ಲಿ ಪರಿಣಾಮವನ್ನ ಯೋಚನೆ ಮಾಡದೆ ಮಾಡೋ ಕರ್ಮ. ಇನ್ನು ಕ್ಷಯ, ಕ್ಷಯ ಅಂದ್ರೆ ದುಡ್ಡಿನ ಕ್ಷಯ, ಬಲದ ಕ್ಷಯ, ಎಲ್ಲ ಆ ಕ್ಷಯವನ್ನು ನೋಡ್ದೆ ಎಷ್ಟು ಲಾಸ್ ಆಗತ್ತೆ, ಎಷ್ಟು ನಷ್ಟವಾಗತ್ತೆ ಅಂತಲೇ ಯೋಚನೆ ಮಾಡೋಲ್ಲ. ಧಡಾಬಡ ಮಾಡ್ಬಿಡೋದು, ಆಯ್ತು ಹೋಯ್ತು. ಹಿಂಸೆ ಹೊಯ್ಕೊಂಡ್ಬಿಡೋದು, ಯಾರಿಗೂ ಗಲಾಟೆ, ಪಕ್ಕದ ಮನೆಯವರೆಲ್ಲ ಓಡ್ ಹೋಗ್ಬೇಕು. ಹಿಂಸೆ ಅಂದ್ರೆ ತನಗೂ ಹಿಂಸೆ, ಮಾಡೋರಿಗೂ ಹಿಂಸೆ, ಅಕ್ಕಪಕ್ಕದವರಿಗೂ ಹಿಂಸೆ, ಈ ರೀತಿ ಹಿಂಸೆಯಿಂದ ಮಾಡುವಂತಹ ಕರ್ಮ. ಇನ್ನು ಪೌರುಷ ಅನಪೇಕ್ಷ, ತನ್ನ ಶಕ್ತಿನೇ ಯೋಚನೆ ಮಾಡೋದಿಲ್ಲ. ಇರ್ತೀನಿ ನಾನು ಉಪವಾಸ ಸಂಜೆಗೆ ತಲೆ ತಿರುಗಿ ಬೀಳ್ತಾನೆ, ಆದ್ರೂ ತನ್ನ ಬಲ, ನಾನು 50 ಕಿಲೋಮೀಟರ್ ನಡೀತೀನಿ ಕಣ್ರೆ, ಯಾಕಪ್ಪ ಬೇಕೋ, ದೊಡ್ಡ ಹಳೆ ಈಜು ಬಿಡ್ತೀನಿ. ಅಲ್ಲಪ್ಪ ನಿನ್ ಕೈಲಿ ಎಷ್ಟಾಗತ್ತೋ ಅದು. ಪೌರುಷ ಅಂದ್ರೆ ಮನುಷ್ಯನ ದೇಹದ ರಚನೆ ಇದೆಯಲ್ಲ, ಅದಕ್ಕೊಂದು ಶಾಸ್ತ್ರೀಯ ಅಥವಾ ಪ್ರಾಕೃತಿಕ ನಿಯಮ ಇದೆ, ಇಷ್ಟೇ ಆಗೋದು ಅಂತ. ಅದನ್ನು ಮೀರ್ ಮಾಡೋದ್ರಿಂದ ನೀನೇನ್ ದೊಡ್ಡವನು ಆಗಲ್ಲ, ಹೆಚ್ಚುಗಾರಿಕೆ ಅಲ್ಲ. ಬಹಳ ಜನ ಏನ್ ಮಾಡಿದ್ದಾರೆ ಅಂದ್ರೆ, ಯಾರಿಗೂ ಆಗದೆ ಇರೋ ಒಂದು ಕೆಲಸ ನನ್ನ ದೇಹದಿಂದ ಮಾಡಿದೆ ಅಂತ. ನಿನ್ ದೇಹದಿಂದ ಮಾಡಿ ಇಂಥ ದೊಡ್ಡ ಕೆಲಸ ಮಾಡಿ ನೀನೇನ್ ದೊಡ್ಡವನಲ್ಲ. 4 ದಿವಸ ಉಪವಾಸ ಇದ್ಬಿಡ್ತೀನಿ, 8 ದಿವಸ ಜಾಗರಣೆ ಮಾಡ್ಬೇಕು. ಯಾತಕ್ಕ? ಏನಾಯ್ತು ಅದರಿಂದ? ಅಷ್ಟೇ. ದೇಹೇಂದ್ರಿಯಗಳನ್ನು ಕೊಟ್ಟಿರೋದು ಒಳ್ಳೆ ಸರಿಯಾಗಿ ಅದನ್ನು ವಿನಿಯೋಗಿಸೋಕೆ. ಈಗ ಒಂದು ಒಳ್ಳೆ ಸ್ಕೂಟರ್ ಕೊಟ್ಟಿಯಾರ ನಿಂತ್ಕೊ, ಗುಡ್ಡ ಹತ್ತಿಸ್ಬಿಡ್ತೀನಿ, ಹೊಳೆಗೆ ಇಳಿಸ್ಬಿಡ್ತೀನಿ, ನೀರಲ್ಲಿ ಹೊಡೆದು ಬಿಡ್ತೀನಿ. ಏನ ಆ ಸ್ಕೂಟರ್ ಕೊಟ್ಟಿರೋದು ನೀವು ಸರಿಯಾಗಿ ಕಾಪಾಡ್ಬೋದು. ದೇಹೇಂದ್ರಿಯಗಳನ್ನ ಸರಿಯಾಗಿ ಬಳಸ್ಕೊಳ್ಳಿ ಅಂತ ಕೊಟ್ರೆ, ಅದನ್ನ ದೊಡ್ಡದಾಗಿ ಮಾಡಿ ದೊಡ್ಡ ಶಕ್ತಿನೂ ಯೋಚನೆ ಮಾಡಿದೆ, ಅದರಲ್ಲೇ ಹೆಚ್ಚುಗಾರಿಕೆ. ನಾನು ಹಾಗೆ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ, ಆ ಹೆಚ್ಚುಗಾರಿಕೆ ಏನು ಪ್ರಯೋಜನ ಇಲ್ಲ. ಹೀಗೆ ಪೌರುಷ ಅನಪೇಕ್ಷಜ. ಇನ್ನು ಅವಿವೇಕದಿಂದ ಆರಂಭ ಮಾಡೋದು, ವಿವೇಕವೇ ಇಲ್ಲ, ಏನ್ ಮಾಡಬೇಕು ಏನ್ ಹೇಳಬೇಕು ಅಂತಿಲ್ಲ. ಯಾವುದೋ ಟೈಮಲ್ಲಿ ಏನೋ ಮಾಡ್ತಾ ಕೂತ್ಕೊಳ್ಳೋದು, ಅದು ಅವಿವೇಕ. 5 ಇದ್ರೆ ಅದು ತಾಮಸ ಗುಣ. ಮಾಡುವವನಲ್ಲಿ 5 ಇದ್ರೆ ಅವನ ಕರ್ಮವೆಲ್ಲ ತಾಮಸ ಕರ್ಮ ಅನ್ಸತ್ತೆ ಅಂತ. ಯಾವ್ದೈದು? ಪರಿಣಾಮ ಗೊತ್ತಿಲ್ಲದೆ ಇರೋದು, ನಷ್ಟ ಯೋಚನೆ ಮಾಡದೆ ಇರೋದು, ಹಿಂಸೆ ಆಗೋದು, ತನ್ನ ಪೌರುಷ ಶಕ್ತಿ ದೇಹೇಂದ್ರಿಯಗಳ ಬಲವನ್ನು ಯೋಚನೆ ಮಾಡದೇ ಇರೋದು, ಆಮೇಲೆ ಅವಿವೇಕದಿಂದ ಮಾಡೋದು. ಈ 5 ಯಾವ ಕರ್ಮ ಮಾಡುವಾಗ ಇರುತ್ತೋ ಆ ಕರ್ಮ ತಾಮಸ ಕರ್ಮ ಅಂತ ಹೇಳಿ ಭಗವಂತ ಹೇಳಿದ. ಭಾಷ್ಯ ಓದಪ್ಪ. ಅನುಬಂಧಂ ಪಶ್ಚಾದ್ಭಾವಿ ಯತ್ ವಸ್ತು ಸಹ ಅನುಬಂಧ ಉಚ್ಯತೆ. ಅನು ಅಂದ್ರೆ ಅನುಸರಿಸಿ ಬರೋದು ಅಂತ. ಇದನ್ನು ಮಾಡಿದ್ರೆ ಏನೋ ಒಂದು ಉಂಟಾಗತ್ತಲ್ಲ, ಅದು ಅನುಬಂಧ. ನಂಗೆ ಗೊತ್ತೇ ಆಗ್ಲಿಲ್ಲ ಹೀಗಾಗತ್ತೆ ಅಂತಂದ್ರೆ ನೀನ್ ಮುಂಚೆ ಯೋಚನೆ ಮಾಡ್ಬೇಕು. ಹೀಗೆ ಮಾಡಿದ್ರೆ ಪರಿಣಾಮ ಹೀಗಾಗತ್ತೆ ಅನ್ನೋದನ್ನ ತಾನಾಗಿ ಆಗೋದಕ್ಕೇನು ಮಾಡೋಕ್ಕಾಗಲ್ಲ. ಆದ್ರೆ ನೀನ್ ಗೊತ್ತಿದ್ದು ಅದನ್ನ ಯೋಚನೆ ಮಾಡ್ದೆ, ಹೀಗಾಗ್ಬಿಡ್ತೋ ನಂಗೆ ಗೊತ್ತೇ ಆಗ್ಲಿಲ್ಲ ಅಂದ್ರೆ ಅದಕ್ಕೇನ್ ಹೇಳೋಣ? ವಸ್ತು ಅಂದ್ರೆ ವಸ್ತು, ಪರಿಣಾಮ, ಫಲ ಅಂತ ಎಫೆಕ್ಟ್ ಅಂತ, ಮುಂದಾಗುವ ಎಫೆಕ್ಟ್.
ಯಾರ್ಯಾರಿಗೆ ಬೇಜಾರಾಗತ್ತೆ, ಯಾರ್ಯಾರಿಗೆ ತೊಂದರೆ ಆಗತ್ತೆ ಏನು ಯೋಚನೆ ಮಾಡಲ್ಲ. ಕೆಲವು ಸಲ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಬೀದಿ ಹೋಗಿ ಎಲ್ಲ ಕಡೆಲ್ಲೂ ಕೊಚ್ಚೆ ಹಾಕಿ ನೀರು ಹಾಕ್ಬಿಡ್ತಾರೆ. ತಿರ್ಗಾಡೋರಿಗೆಲ್ಲ ಕಷ್ಟ. ಬೀದಿ ನಡುವೆ ಕಾರ್ ನಿಲ್ಲಿಸ್ಬಿಡ್ತಾರೆ, ರಸ್ತೆ ಮಧ್ಯೆ ಕಾರ್ ನಿಲ್ಲಿಸ್ಬಿಡೋದು. ಅದು ಪರಿಣಾಮ ಏನಾಗತ್ತೆ, ಆ ಕಡೆ ಈ ಕಡೆ, ಅದು ಬೆಂಗಳೂರು ಅಂತವರಲ್ಲೇ 2 ಕಡೆ ಜಾಮ ಕೂತ್ಕೊಳ್ಳುತ್ತೆ. ಅದನ್ನ ಅನುಬಂಧ ಅಂದ್ರೆ ಮುಂದಿನ ಪರಿಣಾಮವನ್ನು ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡದೆ ಮಾಡಿದರೆ ತಮ್ಮ ಅನುಬಂಧಂ ಕ್ಷಯಂ ಕ್ಷಯಂ ಯಸ್ಮಿನ್ ಕರ್ಮಣಿ ಕ್ರಿಯಮಾಣೆ ಯಸ್ಮಿನ್ ಕರ್ಮಣಿ ಕ್ರಿಯಮಾಣೆ ಶಕ್ತಿಕ್ಷಯ ಅರ್ಥಕ್ಷಯೋ ವಾ ಸ್ಯಾತ್ ಶಕ್ತಿಕ್ಷಯಃ ಅರ್ಥಕ್ಷಯೋ ವಾ ಸ್ಯಾತ್ ತಂ ಕ್ಷಯಂ. ತಂ ಕ್ಷಯಂ. ಯಾವ ಕೆಲಸ ಮಾಡಿದ್ರೆ ದೇಹದ ಶಕ್ತಿ ಹುಡುಗೋಗ್ಬಿಡುತ್ತೆ, ಹೇಳೋಕೆ ಆಗಲ್ಲ. 10 ಗಂಟೆ ಕೂತ್ಕೋತೀನಿ ನಾನು, ಕೂತ್ಕೋ, ಗೊತ್ತಾಗತ್ತೆ ಏನಾಗತ್ತೆ ಅಂತ. ಏನೂ ಆಗಲ್ಲ ಅದ್ರಲ್ಲಿ. ನೀನೇನು ದೇಹ ಅಲ್ಲ. 10 ಗಂಟೆ ಕೂತಂದ್ರೆ ಎಲ್ರಿಗಿಂತ ನೀನೇನು ದೊಡ್ಡವನು ಅಲ್ಲ, ಹೆಚ್ಚುಗಾರಿಕೆನೂ ಅಲ್ಲ. ಅವ್ರು ಬಿಡ್ರಿ ಗುಹೆಯೊಳಗೆ ಇದ್ಬಿಡ್ತಾರೆ, 20 ದಿವಸ ಇದ್ದು ಬಿಡ್ತಾರೆ. ಏನ್ ಮಾಡ್ಬೇಕು 20 ದಿವಸ ಇದ್ದು? ತತ್ವವನ್ನು ತಿಳ್ಕೊಬೇಕೆ ಹೊರತು ಕೊಡು 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 ಇಲ್ಲೇ ಬರ್ರಿ ಅಂದ್ರೆ ಕೇಳಲ್ಲ. ಹೀಗೆ ಕ್ಷಯ ಅಂದ್ರೆ ದೇಹದ ಶಕ್ತಿ ಎಷ್ಟು ಲಾಸ್ ಆಗತ್ತೆ ಅಂತಲೇ ಯೋಚನೆ ಮಾಡಲ್ಲ. ಮಾಡ್ತೇನೆ ಆಗತ್ತೆ ಅಲ್ಲ, ದೇಹಕ್ಕೆ ಪೋಷಣೆನೂ ಮಾಡಬಾರ್ದು, ಅದರ ಶಕ್ತಿಯನ್ನು ಪೂರ್ತಿ ಹಾಳು ಮಾಡಿಕೊಂಡು ಮಾಡಬಾರ್ದು. ಅದೇ ಯುಕ್ತಾಹಾರ ವಿಹಾರಸ್ಸೆ ಸರಿ ಇದೆ. ಯಾವ್ಯಾವ ಕಾಲದಲ್ಲಿ ಏನೇನು ಪೆಟ್ರೋಲ್ ಹಾಕಬೇಕೋ, ಏನೇನು ಮಾಡಬೇಕೋ ಅದು ಮಾಡಬೇಕು, ಹಾಗೆ ಬಳಸಬೇಕು. ಸೋಮಾರ್ತನೂ ಮಾಡಬಾರ್ದು. ಹೀಗೆ ಅರ್ಥಕ್ಷಯ, ದುಡ್ಡಿನ ಯೋಚನೆ ಮಾಡೋದಿಲ್ಲ, ಭಾಳ ಧಡ ಬಡ ಮಾಡ್ಬಿಡೋದು. ಏನಾರಾಗಲಿ, 1 ದಿವಸದ ಕೆಲಸ 10 ವರ್ಷ ದುಡಿದ್ರು ಮುಗಿಯೋಲ್ಲ, ಅಷ್ಟು ಸಾಲ ಮಾಡ್ಬಿಡೋದು. ಯಾತಕ್ಕೆ ಮಾಡ್ಬೇಕು ಅದನ್ನ? ಏನೋ ಒಂದು ಹೆಚ್ಚುಗಾರಿಕೆ ಅಂತ. ಹಾಗೆ ದುಡ್ಡಿನ ಕ್ಷಯವನ್ನಾಗಲಿ ಶಕ್ತಿ ಕ್ಷಯವನ್ನಾಗಲಿ ಲೆಕ್ಕಿಸದೆ ಮಾಡುವಂತಹ ಕರ್ಮ ತಾಮಸ ಕರ್ಮ ಆಯ್ತು. ಹಿಂಸಾಂ ಪ್ರಾಣಿ ಪೀಡಾಂಚ, ಪ್ರಾಣಿಗಳಿಗೆ ಮನುಷ್ಯರಿಗೆ ಪೀಡೆ ಆಗೋದೊಂದು ಯೋಚನೆ ಮಾಡೋದೇ ಇಲ್ಲ. ಏನ ಪಟಾಕಿ ಹೊಡೆದ್ಬಿಡೋದು ಹಸುಗಳಿಗೆ, ಗೋಹಬ್ಬ ಅಂತ. ಏದ ಗೋಹಬ್ಬ ಅದ, ಪಟಾಕಿ ಹೊಡೆದ್ರೆ ಹೆದರ್ಕೊಂಡು ಓಡ್ ಹೋಗುತ್ತೆ. ಢಮ 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 ಪಟಾಕಿ, ಯಾರಿಗೆ? ಗೋಹಬ್ಬ. ಅದಕ್ಕೆ ಒಳ್ಳೆ ಹುಲ್ಲು ಹಾಕು, ತಿಂಡಿ ಹಾಕು, ಅದು ಕೊಟ್ರೆ ಅದು ಹಿಂಸೆ. ಅಂದ್ರೆ ಇನ್ನೊಬ್ಬರ ಹಿಂಸೆಯನ್ನು ಯೋಚನೆ ಮಾಡದೆ ಮಾಡೋಣ. ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಹಿಂಸೆ ಬಗ್ಗೆ ಹೇಳ್ತಾರೆ ಅಂದ್ರೆ, ಊಟ ಮಾಡುವಾಗ ನೋಡೋಕೆ ಹೋದ್ರೆ ಅವ್ರಿಗೆ ಹಿಂಸೆ ಆಗತ್ತೆ, ನೋಡೋಕೆ ಹೋಗಲ್ಲ. ಅಷ್ಟರ ಮಟ್ಟಿಗೆ ಇರಬೇಕು ಹಿಂಸೆಯಲ್ಲಿ, ಬಹಳ ಎಚ್ಚರವಾಗಿರ್ಬೇಕು. ಮಾತಾಡಿದ್ರೆ ಕಷ್ಟ ಆಗತ್ತೆ, ಅವ್ರ ಟೈಮ್ ಹಾಳಾಗಿ ಹೋಗುತ್ತೆ ಅಲ್ವನಾ? ನಿನ್ ಟೈಮ್ ನೀನ್ ಮಾತಾಡ್ತಾ ಕೂತ್ಕೋತೀಯ, ಎಷ್ಟು ಕಷ್ಟ. ಅವ್ರದ್ದೇನೋ ಟೈಮ್ ಇದೆ, ಕಳಿಸ್ರಿ ಅವ್ರಿಗೆ, ಅಲ್ಲ ಹೋಗ್ಲಿ, ಅವ್ರು ಹೋಗ್ಲಿ. ಯಾರಾದ್ರೂ ಬಂದ್ರೆ ತುಂಬಾ ಮಾತಾಡೋದಾದ್ರೆ, ಅವ್ರು ಅಲ್ಲೇ ಹೋಗ್ಲಿ, ಅವ್ರಿಗೆ ಬಹಳ ಕರಿತಾ ಇದ್ದಾರೆ, ಹೋಗ್ರಿ, ಏನಾದ್ರು ಕೊಡ್ತಾರೆ ಅಂತ ಅನ್ನೋದು. ಏನ್ ಮಾಡೋದ? ಕಷ್ಟಪ್ಪ. ಈ ಮಾತಿಂದ ತಪ್ಪಿಸ್ಕೊಳ್ಳೋ ಹಿಂಸೆ ಇದೆಯಲ್ಲ, ಬಹಳ ಕಷ್ಟ. ಅದು ಮಾತು ಏನು ಪ್ರಯೋಜನ ಇರಲ್ಲ, ನಮಗ್ ಕೇಳಕ್ ಇಷ್ಟವೂ ಇರಲ್ಲ. ಸುಮ್ಮನೆ ನಮ್ಮ ಹತ್ರ ಹೇಳ್ಬೇಕು ಅಂತ ಬಂದು ಕೂತ್ರೆ ಏನ್ ಮಾಡ್ಬೇಕು ಅದನ್ನ? ಅದೇನೋ ಜನರಿಗೆ ಮನುಷ್ಯನ ತಂದನ್ನ ಕೇಳದೆ ಹೇಳ್ಬೇಕು ಅಂತ ಯಾಕೆ ಅಂತ. ಚಿದಾನಂದ ಅಯ್ಯೋ ಚಾವು ಚೂಣಿದೆ ಇವ ಮತ್ತೂರು ಬಿಟ್ರೆ ಮತ್ತೂರು ಬೆಂಗಳೂರು ಪೋಚನ. ಹೀಗೆ ಮತ್ತೊಬ್ಬರ ಹಿಂಸೆಯನ್ನ ಯೋಚನೆ ಮಾಡಿದೆ. ಒಟ್ಟಲ್ಲಿಗೆ ಪರಿಣಾಮ ಯೋಚನೆ ಮಾಡಲಿಲ್ಲ, ಶಕ್ತಿಕ್ಷಯ ಅರ್ಥಕ್ಷಯ ಯೋಚನೆ ಮಾಡಲಿಲ್ಲ, ಪ್ರಾಣಿಗಳ ಹಿಂಸೆಯನ್ನು ಯೋಚನೆ ಮಾಡಲಿಲ್ಲ. ಅದು 3 ಆಯ್ತು. ಇನ್ನೊಂದು ಅನಪೇಕ್ಷಜ ಪೌರುಷಂ, ಪುರುಷಕಾರಂ. ಶಕ್ನೋಮಿ ಇದಂ ಕರ್ಮ ಸಮಾಪಯಿತುಂ ಇತ್ಯೇವಂ ಆತ್ಮ ಸಾಮರ್ಥ್ಯಂ. ಈ ಕೆಲಸ ಶುರು ಮಾಡಿದ್ರೆ ನಾನು ಇದನ್ನು ಮುಗಿಸ್ತೀನಿ ಅಂತ ಇರ್ಬೇಕಪ್ಪ. ಆಗೋಲ್ಲ ಅನ್ನೋದನ್ನು ಶುರು ಯಾಕೆ ಮಾಡ್ಬೇಕು? ಬೇಡವೇ ಬೇಡ. ಹಾ, ತುಂಬಾ ಜನ ಹಾಗೆ ದೊಡ್ಡ ಪ್ರೋಗ್ರಾಮ್ ಹಾಕೊಂಡ್ಬಿಡ್ತಾರೆ. ಅದೇನೋ ಜನ ದುಡ್ಡು ಕೊಟ್ಬಿಡ್ತಾರೆ ಪ್ರಚಾರ ಆದ್ರೆ ಅಂತ. ಯಾರು ದುಡ್ಡು ಕೊಡೋಲ್ಲ. ಯಾಕೆ ಕೊಡ್ಬೇಕಾ? ಕೊಡೋಲ್ಲ. ಆಮೇಲೆ ತಮ್ಮ ಕೈಲಿ ಇರೋಲ್ಲ. ಏನ್ ಮಾಡೋದು? ಹೊತ್ಬಿಡೋದ? ನಮ್ಮ ಕೈಲಿ ಎಷ್ಟಿದೆಯೋ ಅಷ್ಟು, ಆದಷ್ಟು ಪರಾಪೇಕ್ಷೆ ಇಲ್ಲದೆ ತನ್ನ ಕೈಲಿ ಇರೋದನ್ನ ಮಾಡೋದೇ ಸ್ವಾತಂತ್ರ್ಯದ ಲಕ್ಷಣ. ಸರ್ವಂ ಪರವಶಂ ದುಃಖಂ, ಸರ್ವಂ ಸ್ವಾತ್ಮವಶಂ ಸುಖಂ. ಅಲ್ಲಿ ಸ್ವಾತ್ಮವಶಂ ಅನ್ನುವಾಗ ನಮ್ ಕೈ ಕಾಲಲ್ಲಿ ಇರೋದು ಅಂತ ಹೇಳ್ತೀವಲ್ಲ, ಕೆಲವು ಸಲ ನಮ್ ಕೈ ಕಾಲೇ ಮಾತು ಕೇಳೋಲ್ಲ.
ನಮ್ಮ ಮಾತನ್ನು ಇದೇ ಕೇಳದೆ ಹೋದ್ಮೇಲೆ ಬೇರೆಯವ್ರು ಯಾಕೆ ಹೇಳ್ತಾರ? ಹೀಗೆ ಮನುಷ್ಯ ಪುರುಷ ಪ್ರಯತ್ನವನ್ನ ತನ್ನ ಕೈಲಿ ಆಗತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಮಾಡಬೇಕು. ಇಷ್ಟೇತಾನಿ ಅನುಬಂಧಾದೀನಿ, ಇದಿಷ್ಟು 5 ಸೇರಿ ಅನುಬಂಧ, ಕ್ಷಯ, ಹಿಂಸಾ, ಅನಪೇಕ್ಷ, ಪೌರುಷ, ಮೋಹ, ಈ 5 ಕೂಡ ಇದು 4 ಮಾಡಿದ್ರು. ಅನುಬಂಧಾದೀನಿ, ಅನಪೇಕ್ಷ, ಪೌರುಷಾಂತಾನಿ. ಅನುಬಂಧದಿಂದ ಹಿಡಿದು ಪುರುಷ ಪ್ರಯತ್ನ ಮುಗಿಯುತ್ತೋ ಇಲ್ವೋ ಅನ್ನೋವರಿಗೆ ಯೋಚನೆ ಮಾಡದೆ ಮಾಡೋದು. ಈ ಮಾಡುವಾಗ ಮೋಹಾತ್ ಅವಿವೇಕತಃ ಆರಭ್ಯತೆ. ಒಂದೇ ಸಾಕಾಗಿತ್ತೋ, ಮೋಹದಿಂದ ಮಾಡೋದು ವಿವೇಕದಿಂದ ಮಾಡೋದು ಒಂದೇ ಸಾಕು, ಅದರದ್ದೇ ವಿಶೇಷ ಆಗ್ತದೆ. ಮನುಷ್ಯ ಏನ್ ತಪ್ಪು ಮಾಡಿದ್ರು ವಿವೇಕ ತಾನೆ, ಯಾವ್ದು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಗೊತ್ತಿಲ್ಲ, ಹೋಗಿ ಹೇಳ್ಬಿಡೋದು. ಮದುವೆ ಮನೆ ಹೋಗೋದು, ಕೂತ್ಕೊಂಡು ದಶಾಹಕೃತ್ಯದ ವಿಚಾರ ಎತ್ತು ಬಿಡೋದು. ಸಮಸ್ತ ಸಂಪತ್ ಸಮಾಪ್ತಿ ಔಚಿತ್ಯ ಇದೆಯಲ್ಲ, ನಮ್ಮಲ್ಲಿ ಒಂದು ವಾಕ್ಯ ಇದೆ, ಅನೌಚಿತ್ಯಾದೃತೆ ನಾಣ್ಯತ್ ರಸಭಂಗಸ್ಯ ಕಾರಣಂ ಅಂತ. ಔಚಿತ್ಯವನ್ನು ಮೀರಿ ಬಿಟ್ರೆ ಇಡೀ ಆ ಪರಿಸರವೇ ಹಾಳಾಗಿ ಹೋಗ್ಬಿಡತ್ತೆ. ಅದನ್ನ ಔಚಿತ್ಯ ಬಹಳ ಮುಖ್ಯ. ಹೀಗೆ ಅವಿವೇಕದಿಂದ ಏನೇನ್ ಕೆಲಸ ಮಾಡ್ತೀವೋ ಅಷ್ಟೂ ಕೂಡ ತಾಮಸ ಕರ್ಮ, ತಮೋ ಗುಣದಿಂದ ಮಾಡ್ತಾ ಇರೋ ಕರ್ಮ. ಅಂದ್ರೆ ಕರ್ಮದ ಸ್ವರೂಪ ಅಲ್ಲ, ಆ ಮಾಡೋನಲ್ಲಿ ತಮೋ ಗುಣ ಇರೋ ಅದು ಕರ್ಮ ತಮೋ ಗುಣ ಅಂತ ಆಯ್ತು. ಯತ್ತತ್ ತಾಮಸಂ ತಮೋ ನಿರ್ವೃತ್ತಂ ಉಚ್ಯತೆ. 5 ಗುಣ ಇದ್ರೆ ತಮೋ ಗುಣದಿಂದ ಮಾಡಿರೋ ಕರ್ಮ, ಆದ್ರಿಂದ ಆ ಕರ್ಮವನ್ನ ತಾಮಸ ಕರ್ಮ ಅಂತ ಕರಿಬೇಕು ಅಂದ ಭಗವಂತ. ಇಲ್ಲಿಗೆ 2 ಆಯ್ತಲ್ವಾ, ಜ್ಞಾನ ಆಯ್ತು, ಕರ್ಮ ಆಯ್ತು. ಜ್ಞಾನಂ ಕರ್ಮ ಚ ಕರ್ತ, ಕರ್ತೃ 3 ಹೇಳ್ಬೇಕು. ಇದಾನಿಂ ಕರ್ತೃಭೇದ ಉಚ್ಯತೆ. ಕರ್ತೃವಿನಲ್ಲಿ ಸಾತ್ವಿಕ ಕರ್ತೃ ಯಾರು, ರಾಯಸ ಕರ್ತೃ ಯಾರು, ತಾಮಸ ಕರ್ತೃ ಯಾರು, 3 ಯಾಕೆ ಹೇಳ್ಬೇಕು ಅಂದ್ರೆ ಸಾತ್ವಿಕ ಕರ್ತೃ ನಾವು ಆಗಬೇಕು ಅಂತ. ಗುರುಕುಲಕ್ಕೆ ಬಂದು ಗುರುಗಳ ಜೊತೆಲೇ ಇದ್ದು ದಕ್ಷ, ಪಟು, ಅಗ್ಲಾಸ್ನಃ, ಅದು ಸಂಗೋ ನ ಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ ಸಿದ್ಧ್ಯೋರ್ ನಿರ್ವಿಕಾರಃ ಅರ್ಥ ಸಾತ್ವಿಕ ಉಚ್ಯತೆ. ಮುಕ್ತ ಸಂಗೋ ನ ಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧಿರಿಚ್ಛೋ ನಿರ್ವಿಕಾರ ಕರ್ತಾ ಸಾತ್ವಿಕ ಉಚ್ಯತೆ. ಓದಷ್ಟು ಕಣ. ಮುಕ್ತ ಸಂಘ ಅನಹಂವಾದಿ ಚಿತ್ಸಾಹಸಮನ್ವಿತಃ ಸಿದ್ಧ ಸಿದ್ಧ್ಯೋಃ ನಿರ್ವಿಕಾರಃ ಕರ್ತಾ ಸಾತ್ವಿಕಃ ಉಚ್ಯತೆ. ಸಿದ್ಧ ಸಿದ್ಧ್ಯೋರ್ ನಿರ್ವಿಕಾರ 1 ಗುಣ, ಮುಕ್ತ ಸಂಘ 1 ಗುಣ, ಅನಹಂವಾದಿ 1 ಗುಣ. 4 ಗುಣ ಹೇಳಿದ್ದಾರೆ. 4 ಗುಣ ಇದ್ರೆ ಆ ಕರ್ತೃ ಸಾತ್ವಿಕ ಕರ್ತೃ ಅಂತ. ಏನೇನು ಅಂಟ್ಕೊಳ್ಳದೆ ಮಾಡ್ಬೇಕು ಅಂತ ಕರ್ತವ್ಯ ಬುದ್ಧಿಯಿಂದ ನಾನು ಮಾಡಿದೆ ಅಂತ ಅಂಟ್ಕೊಳ್ಳದೆ ಆ ನಿಶ್ಚಿತಂ ಮತಮುತ್ತಮಂ. ಸಂಘವಿಲ್ಲದೆ ಕರ್ಮವನ್ನು ಮಾಡೋನು ಮೊದಲನೇದು. ಅನಹಂವಾದಿ ನಾನು ಇದನ್ನ ಮಾಡ್ದೆ, ನಾನ್ ಮಾಡಿದ್ದು ಅಂತ ಪ್ರತಿಯೊಂದರಲ್ಲೂ ನಾನು ಬೆರೆಸ್ಕೊಳ್ಳದೆ, ನಾನು ಅನ್ನೋದನ್ನ ಇಟ್ಕೊಳ್ಳದೆ, ನಾನು ಅನ್ನೋದು ಬೆರೆಸ್ಕೊಳ್ಳದೆ ಮಾಡುವಂಥವನು. ಇನ್ನು ಧೃತಿ ಉತ್ಸಾಹ. ಧೃತಿ ಅಂದ್ರೇನು? ದೇಹೇಂದ್ರಿಯಗಳು ಕುಸಿತಾ ಇರತ್ತೆ, ಅಯ್ಯೋ ನೋವು ಅನ್ನತ್ತೆ, ನಡೆಯಕ್ಕಾಗಲ್ಲ ಇರುತ್ತೆ, ನಡಿ ನಡೆಸ್ಬೇಕು. ಅಯ್ಯೋ ಕಷ್ಟ ಆಗತ್ತೆ, ಸ್ನಾನ ಮಾಡಕ್ಕಾಗಲ್ಲ, ಮಾಡು. ಅಯ್ಯೋ ಬೆಳಿಗ್ಗೆ ಹೇಳೋಕ್ಕಾಗಲ್ಲ, 4:45 ಹೇಳು ಅಂತ. ಆ ಧೃತಿ ಅಂದ್ರೆ ಮನಸ್ಸನ್ನ ಮೇಲಕ್ಕೆ ಎತ್ತೋದು. ದೇಹೇಂದ್ರಿಯಗಳು ಕುಸಿಯುವಾಗ ಕಷ್ಟದಲ್ಲಿ, ನೋವಿದಲ್ಲಿ, ಉಪವಾಸದಲ್ಲಿ ಅದನ್ನ ಮೇಲಕ್ಕೆ ಎತ್ತೋದಕ್ಕೆ ಧೃತಿ ಅಂತ ಹೆಸರು. ಮಾತ್ರ ಚೀಟಿ ಹೋಯ್ತಾ?
ಮನುಷ್ಯನೇ ಮಾಡುವಾಗ ಫಲ ಇಲ್ಲದೆ ಹೋದ್ರು, ಮಾಡ್ತೀನಿ ಅಭಿಮಾನ ಇಲ್ಲದೆ ಹೋದ್ರು ಒಂದು ಉತ್ಸಾಹ ಬರ್ಬೇಕು. ಆ ಉತ್ಸಾಹಕ್ಕೆ ಯಾವುದಪ್ಪ ಬೇಸ್ಮೆಂಟ್ ಅಂದ್ರೆ ಭಗವದ್ ಭಕ್ತಿ, ಗುರು ಭಕ್ತಿ. ಆ ಗುರುಗಳ ಮೇಲೆ ಅಪಾರವಾದ ಪ್ರೇಮ, ಪರಮಾತ್ಮನ ಪ್ರೇಮ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು. ಆ ದೇವರ ಪೂಜೆ ಪಾತ್ರೆ ತೊಳೆಯುವಾಗಲೇ ಗೊತ್ತಾಗ್ಬೇಕು ಭಗವಂತನ ಭಕ್ತಿ ಎಷ್ಟಿದೆ ಅಂತ. ಅಯ್ಯೋ ಆಯ್ತು ಹೋಯ್ತು ಅಂತ ಕಾಟಾಚಾರ ಮಾಡ್ಬಾರ್ದು. ಅದೇ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಉತ್ಸಾಹದಿಂದ ಮಾಡಬೇಕಾದ್ದು ಧೃತ್ಯುತ್ಸಾಹ ಸಮನ್ವಿತ. ಧೃತಿ ಅಂದ್ರೆ ದೇಹೇಂದ್ರಿಯಗಳು ಬಗ್ಗೋದು. ಈಗ ಬಡಿಸುವಾಗ ಬಗ್ಬೇಕಲ್ಲ, ಆಗ ನೋಯತ್ತಲ್ಲ, ಕಷ್ಟ ಅಲ್ವನಾ? ಅದೆಲ್ಲ ತಡ್ಕೊಳ್ಳೋದು ಧೃತಿ ಅಂತ ಹೆಸರು. ದೇಹೇಂದ್ರಿಯಗಳು ಕುಸಿತಾ ಇದೆ, ಭಾರ ಎತ್ತದಾಗ ಇಟ್ಬಿಡು ಅಂತ, ಇಡ್ಬೇಡ, ಎತ್ಕೋ, ಹಿಡಿ ಅಂತ ಎತ್ಕೋಬೇಕು. ಹೀಗೆ ದೇಹೇಂದ್ರಿಯಗಳಲ್ಲಿ ಕುಸಿತ ಬಂದ್ರೆ ಎತ್ತಿ ಹಿಡಿಯೋದು ಧೃತಿ. ಒಳ್ಳೆ ಉತ್ಸಾಹದಿಂದ ಚೆನ್ನಾಗಿ ಮಾಡ್ತಾ ಇರೋ ಉತ್ಸಾಹ. ಯಾವುದೇ ಕೆಲಸ ಮಾಡೋದು ಧೃತ್ಯುತ್ಸಾಹ ಸಮನ್ವಿತ. ಸಿದ್ಧಿಯೋರು ಇಷ್ಟೆಲ್ಲ ಮಾಡಿದ್ರು ಫಲ ಹೇಗಾದ್ರೂ ಆಗ್ಲಿ, ಸಿದ್ಧಿ ಆಗ್ಲಿ ಅಸಿದ್ಧಿ ಆಗ್ಲಿ ವ್ಯತ್ಯಾಸ ಇಲ್ಲ. ತೃಪ್ತಿ, ನಾನು ಮಾಡಬೇಕಾದ ಕೆಲಸ ಮಾಡಿದ್ದೀನಿ. ಫಲ ಅವಂದು ಏನಾದ್ರೂ ಕೊಡ್ಲಿ, ಫಲವೇ ಬೇಡ ಅಂತಲ್ಲ, ಅಥವಾ ಏನೋ ಫಲ ಆಗ್ಲಿ ಅಂತಲ್ಲ, ಮಾಡೋದನ್ನ ಮಾಡಿದೀವಿ, ಫಲ ಆಗೋದಾಗತ್ತೆ. ಸಿದ್ಧಿಯೋರ್ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಇಂಥ ಕರ್ತೃವೇ ಸಾತ್ವಿಕ ಕರ್ತೃ. ಓದಪ್ಪ ಭಾಷ್ಯನ. ಮುಕ್ತ ಸಂಘ ಮುಕ್ತ ಪರಿತ್ಯಕ್ತ ಸಂಘ ಏನ ಸಹ ಅಂಟ್ಕೊಂಡಿಲ್ಲ ಅಂತ. ಕರ್ಮದ ಅಂಟು ಬರೋದು ಯಾವಾಗ ಅಂದ್ರೆ ಅದರ ಅಭಿಮಾನ ಮತ್ತು ಕಾಮ ಎರಡರಿಂದ ಅಂಟು. ಎರಡು ಗಮ್ಮು ಎಂತ ಫೆವಿಕಾಲು ಇನ್ನೊಂದು ಏನೋ ಒಂದಿದೆಯಲ್ಲ ಗಮ್ಮು, ಕುಕ್ಕಿಪ್ಪು. ಎರಡು ಅಭಿಮಾನ ಒಂದು, ಕಾಮ ಒಂದು, ಎರಡು ಅಂಟು ಕಮದಲ್ಲಿ. ಅದ್ ಎರಡು ಬಿಡ್ಬೇಕು. ಅದ್ ಬಿಟ್ರೆ ಈ ಕರ್ಮ ಮಾಡೋದ ಮೇಲೆ ಕರ್ಮವನ್ನ ತಾಮಸ ರಾಜಸ ಸಾತ್ವಿಕ ಅಂತ ವಿಂಗಡಣೆ ಮಾಡಿದ ಮೇಲೆ ಈ ಕರ್ತೃವಿನಲ್ಲಿ ಮತ್ತೆ ಇದನ್ನ 3 ಭಾಗ ಮಾಡುವಂತ ಪ್ರಮೇಯ ಏನಿತ್ತು ಅನ್ನೋದನ್ನ ಕೇಳ್ತಾ ಇದೀವಿ. ಅದು ಅಂಥವನ್ ಮಾಡೋ ಕರ್ಮವನ್ನ ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಅಂತ ಹೇಳಿದ್ರು. ಅಂದ್ರೆ ಅದೇ ಅವನ ಮೇಲೆ ಡಿಪೆಂಡ್ ಆದಾಗ. ಹೌದೌದು, ಎಲ್ಲಾ ಮನಸ್ಸಿನ ಮೇಲೆ ಡಿಪೆಂಡ್ ಆಗೋದು. ಕರೆಕ್ಟ್ ನೀವು ಕೇಳಿದ್ದು. ಅಲ್ಲ, ಇಲ್ಲಿ ಸ್ಪೆಷಲ್ ಆಗಿ ಕರ್ತೃವಿಂದು ಹೇಳ್ತಾ ಇರೋದಕ್ಕೆ ಕಾರಣ ಏನು ಅಂತ. ಅದು ಕರ್ಮ ಟೆಂಪ್ರರಿ, ಕರ್ತೃ ಯಾವಾಗ್ಲೂ ಆಗಿರ್ಬೇಕು. ಕರ್ತೃವಿನ ಗುಣ ಪರ್ಮನೆಂಟ್. ಕರ್ತೃವಾಗಿರುವಾಗಲೆಲ್ಲ ಮುಕ್ತ ಸಂಘ ಅನಹಂವಾದಿ ಮುಂದೆ ಹೇಳ್ತಾನೆ. ದಕ್ಷ ಅಂತ ಚುರುಕಾಗಿರ್ಬೇಕು. ಕೈ ಊರ್ದೇ ನಿಂತ್ಕೋಬೇಕಾ, ನೆಲದಲ್ಲಿ ಕೈ ಊರ್ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಚುರುಕಾಗಿ ಮಾಡ್ತಾ ಇರ್ಬೇಕು, ಉತ್ಸಾಹ ಇರ್ಬೇಕು. ಆಗದೇ ಇರುವಾಗ ಅದನ್ನು ಮಾಡಬಾರ್ದು, ಅವನೇ ದೊಡ್ಡ ಮನುಷ್ಯನಾಗಲ್ಲ ಅಂದ್ರಲ್ಲ. ಆಗದೆ ಇರೋದು ಮಾಡಬಾರ್ದು. ನಿಮ್ ವಯಸ್ಸಾದ್ಮೇಲೆ ನಿಮ್ಗೆ ಹೇಳಿಲ್ಲ, ಬ್ರಹ್ಮಚಾರಿನ ನಮಗ ಮಾತಾಡೋದು ಇದೆಯಲ್ಲ. ಒಟ್ಟು ನನಗೆ ಒಂದು ಸಂದೇಹ ಗುರುಗಳೇ. ಗೊತ್ತಾಯ್ತು, ಕರ್ಮದಲ್ಲಿ ಹೇಳಿದ್ದು ಹೌದು, ಅರ್ಥ ಹೇಳ್ತೀನಿ ನೋಡಿ. ಕರ್ತೃವಿಗೆ ಸೇರಿದ್ದಾದ್ರಿಂದ ಹೌದು, ಕರ್ಮಕ್ಕೆ ಹೇಳಿದ್ದು ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಅಂತ ಕರ್ಮಕ್ಕೆ ಹೇಳಿದ್ರು. ಆ ಕರ್ಮ ಬರೀ ನೇರಾಗಲ್ಲ, ಮಾಡುವವನ ದೃಷ್ಟಿಯಿಂದ ಸಾತ್ವಿಕ ಅಂತ ಹೇಳಿದ್ರು. ಆದ್ರೆ ಕರ್ತೃ ಯಾವಾಗ್ಲೂ ಪರ್ಮನೆಂಟ್ ಆಗಿ ಎಲ್ಲಾ ಕರ್ಮದಲ್ಲೂ ಇರ್ಬೇಕಲ್ಲ. ಯಾವುದೋ ಒಂದು ಕರ್ಮ ಸಾತ್ವಿಕ, ಇನ್ನೊಂದು ರಾಜಸ ಮಾಡಬಹುದು ಅವನು. ಆದ್ರೆ ಕರ್ತೃ ಮಾತ್ರ ಯಾವಾಗ್ಲೂ ಸಾತ್ವಿಕ ಕರ್ತೃ ಇರ್ಬೇಕು. ಅವನು ಮುಕ್ತ ಸಂಘನಾಗಿ ಅಹಂಕಾರ ಶಕ್ತಿ ಮೀರಿ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರಲ್ಲ ಹಿಂದಿನ ಇದಕ್ಕೆ. ಈಗ ಉಪವಾಸ ಮಾಡುವಾಗ ಕಷ್ಟಪಟ್ಟಾದ್ರೂ ಧೃತಿಯಿಂದ ನಿಲ್ಬೇಕು ಅಂತ ಅಳತೆ ಮಾಡಕ್ಕಾಗಲ್ಲಮ್ಮ. ಅಲ್ಲ, ಉಪವಾಸ ಅಳತೆ ಮಾಡಕ್ಕಾಗಲ್ಲ. ಉಪವಾಸ ನಿಮ್ ಶಕ್ತವೋ ಅಶಕ್ತವೋ ಅದು ನಿಮ್ಮ ವಿವೇಕಕ್ಕೆ ಬಿಟ್ಟದ್ದು. ಆದ್ರೆ ಉಪವಾಸ ಮಾಡೋದ್ರಲ್ಲಿ ದೇಹಾಭಿಮಾನ ಕಮ್ಮಿ ಆಗತ್ತೆ, ಮಾಡ್ಬೇಕು ಅಂತ ಶಾಸ್ತ್ರ. ಅದು ಬೇರೆ ವಿಷಯ. ಈಗ ಇಲ್ಲಿ ಹೇಳ್ತಾ ಇರೋದು ನಿಮ್ ಕೈಲಿ ಆಗದೆ ಇರೋದನ್ನ ನೀವು ಶುರು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಅದು ಯಾಕಪ್ಪ ಆಗದೆ ಇರೋದನ್ನ ಮುಂಚೆನೆ ಶುರು ಮಾಡ್ಬೇಕು ಅಲ್ವಾ?
ಆಗೋ ಕೆಲ್ಸಕ್ಕೆ ಧೃತಿ ಬೇಕಾಗೇ ಇಲ್ಲ ಅಲ್ವಾ, ತಾನಾಗೆ ಆಗತ್ತೆ ಅನ್ನೋ ಇದ್ದಾಗ ಆಗೋ ಕೆಲ್ಸಕ್ಕೂ ಕೆಲಸ ಮಾಡುವಾಗ ಧೃತಿ ಬೇಕಮ್ಮ. ಎಷ್ಟು ಕೆಲಸ, ಈಗ ಅಡಿಗೆ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ, ಅಡಿಗೆ ಮಾಡುವಾಗ ಅಡಿಗೆ ಮಾಡೋಕ್ ಆಗತ್ತೆ ನಿಮ್ಗೆ, ಆದ್ರೆ ಅಲ್ಲಿ ನೋವು ಇದೆಲ್ಲ ತಡ್ಕೋಬೇಕು, ನೋವು ಆಗತ್ತೆ, ಎತ್ತಬೇಕೋ, ಬಗ್ಗಬೇಕೋ, ಹಚ್ಬೇಕೋ, ಕೂತ್ಕೋಬೇಕು, ನಿಂತ್ಕೋಬೇಕು, ಅಲ್ಲೆಲ್ಲ ಕಷ್ಟ ಆಗುತ್ತೆ. ಅದ್ರ ಧೃತಿ ಇರಬೇಕು. ದೇಹೇಂದ್ರಿಯಗಳು ಯಾವಾಗ್ಲೂ ಕುಸಿತಾನೇ ಇರತ್ತೆ. ಅದು ಕೆಲವು ಅಭ್ಯಾಸದಿಂದ ಬರೋದು ಧೃತಿ, ಕೆಲವರು ವಿವೇಕದಿಂದ ಧೃತಿ ಮಾಡ್ಕೋತಾರೆ, ಕೆಲವರು ಅಭ್ಯಾಸ ಅವ್ರಿಗೇನು ಆಗಲ್ಲ, ಎಷ್ಟೊತ್ತು ಮಾಡಿದ್ರು ಏನೂ ಆಗಲ್ಲ, ಕೆಲವರಿಗೆ ಆಗಲ್ಲ, ಅಯ್ಯೋ ನಮ್ಗೆ ಆಗಲ್ಲ. ಅದು ಮನುಷ್ಯ ಆರಂಭದಲ್ಲೇ ಸಾತ್ವಿಕ ಕರ್ತೃ ಆದ ಯಾವಾಗಲೂ ಸಾತ್ವಿಕ ಕರ್ತೃ ಆಗ್ತಾನೆ. ಕರ್ಮ ಮಾಡುವಾಗ ಸಾತ್ವಿಕ ಕರ್ತೃ ಅಂತಲ್ಲ ಅವನು, ಕರ್ತೃವಿನ ಗುಣವೇ ಸಾತ್ವಿಕ ಕರ್ತೃ ಅವನು. ಅನಹಂವಾದಿ ನಾಹಂ ವದನಶೀಲ ಅಂದ್ರೆ ಅಹಂ ವದನಶೀಲೋ ನಭವತಿ, ನಾನ್ ಮಾಡಿದ್ದು ಅಂತ ಹೇಳ್ಕೊಳಲ್ವಂತೆ. ಕೆಲಸ ಮಾಡ್ತಾ ಇರ್ತಾನೆ, ತಾನು ಮಾಡಿದ್ದು ಅಂತ ಎಲ್ಲೂ ಹೇಳ್ಕೊಳಲ್ಲ. ಆದ್ರಿಂದ ಅನಹಂವಾದಿ. ಧೃತ್ಯುತ್ಸಾಹ ಸಮನ್ವಿತ, ಧೃತಿ ಧಾರಣಂ, ಉತ್ಸಾಹ ಉದ್ಯಮ, ತಾಭ್ಯಾಂ ಸಮನ್ವಿತ ಸಂಯುಕ್ತ, ಧೃತ್ಯುತ್ಸಾಹ ಸಮನ್ವಿತ. ಧೃತಿಯಿಂದ ಧಾರಣಂ ಅಂದ್ರೆ ಕಾರ್ಯಕರಣ ಸಂಘಾತಸ್ಯ ಅಂತ ಅರ್ಥ. ದೇಹೇಂದ್ರಿಯಗಳನ್ನ ನಿಲ್ಸೋದು. ನೆಟ್ಟ ಕೂತ್ಕೋ, ಇದು ಆಗಲ್ಲ ಬಗ್ತೀನಿ, ಬಗ್ಬೇಡ, ನೆಟ್ಟ ಕೂತ್ಕೋ, ನೇರ ಕೂತ್ಕೋ, ತಲೆ ನೇರ, ಅದೆಲ್ಲ ಒಂದು ರೀತಿ ಧೃತಿಯಲ್ಲಿ ಉತ್ಸಾಹದಲ್ಲಿ ಮಾಡುವಂತಹ ಕೆಲಸ. ಹಾಗೆ ಯಾವ್ಯಾವ ಕೆಲಸದಲ್ಲಿ ಇಂದ್ರಿಯಗಳನ್ನ ದೇಹವನ್ನ ಎತ್ತಿ ಹಿಡಿಬೇಕೋ ಅದು ಧೃತಿ, ಬಹಳ ಧೃತಿ. ಆಮೇಲೆ ಉತ್ಸಾಹ, ಅದನ್ನ ಮಾಡುವಾಗ ಬಹಳ ನೋಡಿದ್ರೆ ಏನೋ ಫಲಾಸಕ್ತಿ ಇದೆಯೋ ಅನ್ನೋ ಹಾಗೆ, ಫಲಾಸಕ್ತಿ ಇಲ್ಲದೆ ಉತ್ಸಾಹ. ಅದಕ್ಕೆ ನಾನು ಹೇಳಿದ್ದು, ಉತ್ಸಾಹ ಬರಬೇಕಾದ್ರೆ ಯಾರಿಗಾಗಿ ನಾವು ಮಾಡ್ತೀವೋ ಅವ್ರ ಮೇಲೆ ಪ್ರೇಮ ಇರಬೇಕು. ಮಕ್ಕಳಿಗಾಗಿ ಮಾಡೋದಾದ್ರೆ ಅಲ್ಲಿ ಉತ್ಸಾಹ ಇರುತ್ತೆ. ಒಳ್ಳೆ ಅಳಿಯ ಬಂದ್ರು ಮನೆಗೆ ಅಂದ್ರೆ ಅಲ್ಲಿ ಭಾರಿ ಉತ್ಸಾಹ ಇರುತ್ತೆ ಅತ್ತೆಗೆ. ನಮಗೆಲ್ಲ ಭಗವಂತ ಕೆಲಸ ಅಂದ್ರೆ ಉತ್ಸಾಹ ಇರಬೇಕು, ಗುರುಗಳ ಕೆಲಸ ಅಂದ್ರೆ ಉತ್ಸಾಹ ಇರಬೇಕು. ಅಯ್ಯೋ ಭಗವಂತ ಇದ್ದೇ ಇರ್ತಾನೆ, ಹೇಗೆ ಮಾಡಿದ್ರು ತಗೋತಾನೆ, ತಗೋಬ ಅಂತ ಹೀಗಂದ್ರೆ ಅಸಡ್ಡೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಉತ್ಸಾಹ ಅನ್ನೋದು ನೋಡೋರಿಗೆ ಗೊತ್ತಾಗತ್ತೆ. ಏನ್ ಚೆನ್ನಾಗ ಅದ್ಭುತವಾಗಿ ಹೇಳಿದ್ರು. ಆ ಓಜಸ್ಸು, ಆ ಶಕ್ತಿ, ಅದು ಉತ್ಸಾಹ, ಅದರಿಂದ ಕೂಡಿದ್ದಾನೆ. ಅಭ್ಯಾಂ ಸಂಯುಕ್ತ ಉತ್ಸಾಹ ಧೃತ್ಯುತ್ಸಾಹ ಸಮನ್ವಿತ. ಇನ್ನು ಸಿದ್ಧ್ಯೋ ಕ್ರಿಯಮಾಣಸ್ಯ ಕರ್ಮಣಃ ಫಲಸಿದ್ಧೋ ಅಸಿದ್ಧೌ ಚ. ಮಾಡ್ತಾ ಇರೋ ಕರ್ಮ ಫಲವಾಗದೆ ಹೋಗ್ಲಿ, ಏನು ಮಾಡಕ್ಕಾಗಲ್ಲ. ಫಲವಾಗದೆ ಇರೋದು ಇವನ್ ಕೈಲಿ ಇಲ್ಲ, ಮಾಡುವವನ್ ಕೈಲಿ ಇಲ್ಲ. ಆದ್ರೆ ಮಾಡುವವನ್ ಕೈಲಿ ಪೂರ್ತಿ ಇಲ್ಲ ಅಂತಲ್ಲ, ಹೀಗೆ ಫಲ ಆಗ್ಬೇಕು ಅಂತಿಲ್ಲ. ಫಲ ಏನೋ ಒಂದು ಆಗತ್ತೆ. ಈಗ ಒಳ್ಳೆ ಕೇಸರಿ ಬಾತ್ ಮಾಡ್ಬೇಕು ಅಂತ ಹೊರಟ, ಅದು ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ, ಸೀದ್ ಹೋಗತ್ತೋ, ಆರೆ ಬೆಂದದ್ದಾಗತ್ತೋ, ತಿನ್ನೋರ್ ಪುಣ್ಯ ಮಾಡಿದ್ರೆ ಚೆನ್ನಾಗಿರುತ್ತಂತೆ. ನಮ್ ಗುರುಗಳಿಗೆ ಭಿಕ್ಷೆನೆ ಕೊಡೋರು ಇರಲಿಲ್ಲ. ಅಯ್ಯೋ ರಾಮ ಕಷ್ಟಮ್ಮ. ಅಲ್ಲ ಗುರುಗಳೇ, ಒಂದು ಕೆಲ್ಸದಲ್ಲಿ ತೊಡಗಿದ ಮೇಲೆ ಶ್ರದ್ಧೆಯಿಂದ ಮಾಡ್ಬೇಕು ಅಂದಾಗ ಕೆಲ್ಸ ಕೆಡಲ್ಲ ಅಲ್ವಾ? ಹೌದು, ಅದೇನೆ ನಮ್ ಕೈಲಿ ಏನಿಲ್ಲ. ಅದು ತುಂಬಾ ಇದೆಯಲ್ಲ ಕಾರಣ. ಬರೀ ನಿಮ್ದು ಒಂದೇ ಅಲ್ವಲ್ಲ. ಆ ತರಕಾರಿನೇ ಹಾಳಾಗಿ ಹೋಗಿದೆ ಅಂತ ಇಟ್ಕೊಳ್ಳೆ, ನಾನೇನ್ ಮಾಡ್ಲೆ, ತರಕಾರಿ ಹಾಳಾಗಿ ಹೋಗಿದೆ ಅಂತ ಬೈತಾರೆ. ಅಕ್ಕಿನೇ ಸರಿ ಇಲ್ಲ ನೀವು ತಂದಿರೋದು, ಉಂಟು ಎಲ್ಲಾ ಕಡೆಗೂ ಉಂಟು. ಒಟ್ಟು ಮನುಷ್ಯ ತಪ್ಪನ್ನ ಬೇರೆಯವರು ಹೊರಿಸೋದು ಬಹಳ ಬುದ್ಧಿವಂತ. ಸಿದ್ಧ ಅಲ್ಲ, ಫಲ ಸಿದ್ಧಿ ಇಲ್ಲ ಅಂತಲ್ಲ, ಫಲ ಹೀಗೇ ಸಿದ್ಧಿ ಆಗತ್ತೆ, ಹಾಗೆ ಸಿದ್ಧಿ ಆಗತ್ತೆ ಅಂತಿಲ್ಲ. ಸಿದ್ಧಿಯೋರ್ ನಿರ್ವಿಕಾರ. ಈಗ ಬರೀತಾರೆ ಭಾಷ್ಯಕಾರರು, ಕನ್ಕ್ಲೂಷನ್ ವಾಕ್ಯ ಬಹಳ ಮುಖ್ಯ. ಕೇವಲಂ ಶಾಸ್ತ್ರ ಪ್ರಮಾಣೇನ ಪ್ರಯುಕ್ತ ಫಲರಾಗಾದಿನಾಯ ಸಹ ನಿರ್ವಿಕಾರ. ಶಾಸ್ತ್ರ ಹೇಳಿದೆ ಮಾಡ್ಬೇಕು, ಮಾಡೋದ್ರಿಂದ ಅದಕ್ಕೆ ನಾನು ಮಾಡ್ತೀನಿ, ಇದಕ್ಕೆ ಫಲದ ಆಸೆ ಅಂತ ಏನಿಲ್ಲ, ಇಂಥ ಆಗಬೇಕು ಅಂತ ಏನಿಲ್ಲ. ಈಗ ಅಗ್ನಿಹೋತ್ರ, ವೈಶ್ಯದೇವು ಕಷ್ಟಪ. ವೈಶ್ಯದೇವ ಅಂದ್ರೆ ಇಡೋದಲ್ಲ, ಗುಕ್ಕೆ ಇಡೋದು ವೈಶ್ಯದೇವ ಅಲ್ಲ. ಹಾಗಾಗಲ್ಲ, ಕಂಡ್ರೆ ಕರಿಬೇಕೋ,
ಓ ಅವರಾಗೆ ಬಂದ್ರ ಕೇಳ್ಬೇಕು. ಊರಿಗೆ ಯಾರಾದ್ರೂ ಹೊಸಬರು ಬಂದ್ಯಾರ, ಯಾರೋ ಅತಿಥಿಗಳಿದಾರ, ಬ್ರಹ್ಮಚಾರಿ ಇದಾರ, ಸನ್ಯಾಸಿಗಳಿದಾರ ಅಂತ ಕೇಳ್ಬೇಕು. ಇವರಾಗಲ್ಲ ಅಷ್ಟೇ, ಯಾರ ಅತಿಥಿ ಆಗಲ್ಲ. ಬ್ರಹ್ಮಚಾರಿ ಅದೇ ಊರಿನವರಾದ್ರೂ ಆಗತ್ತೆ, ಸನ್ಯಾಸಿನೂ ಅದೇ ಊರಿನವರಾದ್ರೂ ಆಗತ್ತೆ. ಅತಿಥಿ ಅದೇ ಊರಿನವ್ರು, ಏಕಗ್ರಾಮವಾಸಿ. ಯಾರಿಗೂ ಕೊಡಕ್ಕಾಗಲ್ಲ. ಈ ಸನ್ಯಾಸಿಗಳಿಗೆ ಊಟ ಹಾಕಕ್ ಆಗಲ್ಲ ಅಂತ ಅಂತಾರೆ. ಓ ಕೋಲ್ ತಗೊಂಡು ನಾಯಿ ಚೂ ಬಿಡ್ತಾರೆ. ನಾಯಿ ಬೌ ಬೌ ಅನ್ನತ್ತೆ. ನೋಡ್ರಿ ಇವರು ಕೇಳಿಸ್ತಾ ಇದಾರ. ಅಯ್ಯೋ ಸುಮ್ನೆ ದೂರ್ವಾಸರು ಇಟ್ಕೊಂಡ್ರೆ ಬಹಳ ಕಷ್ಟ. ಏನು ಕೇಳಲ್ಲ. ಅಲ್ಲಪ್ಪ, ನಮ್ ಕೆಲ್ಸನೇ ಭಿಕ್ಷೆ ಬೇಡೋದಾದ್ಮೇಲೆ ಹೋಗಕ್ಕಾಗಲ್ಲ ಅಂದ್ರೆ ಹೇಗೆ? ಒಂದೇ ಮನೆ ಏನಲ್ಲಪ್ಪ, ಎಲ್ಲ ಮನೆ ಯಾವ್ದೋ ಟೈಮಲ್ಲಿ ಪರೀಕ್ಷೆ ಹೋಗ್ಬಿಡೋದು, ಮುಗಿದ್ಮೇಲೆ ಅನ್ನ ಮುಗಿದ್ಮೇಲೆ ಹೋಗ್ಬಿಡೋದು. ಕೂತ್ಕೊಳ್ಳಿ ಮಾಡ್ಕೊಡ್ತೀನಿ ಅನ್ನೋದು. ಅಮ್ಮ ಕೂತ್ಕೊಂಡ್ರೆ ಮಾಡ್ಕೊಡ್ತೀನಿ ಮಾಡಿದ್ದೊಂದು ಬೈಯೋದು, ಹೀಗೇನೆ ಮಾಡೋದು ಅಂತ. ಏನೋ ಇವತ್ತೊಂದ್ ದಿವಸ ಅನುಸರಿಸ್ಕೊಂಡ್ಬಿಡಿ. ಅಲ್ಲ, ಎಲ್ಲಕ್ಕೂ ಕಾಲ ಇದೆ, ಭಗವಂತ ಉತ್ತರ ಕೊಡ್ತಾನೆ. ಹೀಗೆ ಶಾಸ್ತ್ರ ಪ್ರಮಾಣದಿಂದ ಪ್ರೇರಿತರಾಗಿ ಮಾಡ್ತಾ ಇದ್ದೀನಿ ಹೊರತು, ಅಂದ್ರೆ ಶಾಸ್ತ್ರ ಅಂದ್ರೆ ಪರಮಾತ್ಮನ ವಾಕ್ಯ. ಪರಮಾತ್ಮನ ವಾಕ್ಯ ನಮಗೆ ಹೀಗೆ ಮಾಡ್ಬೇಕು ಅಂತ ತಿಳಿಸಿದೆ, ಅವನಿಗೆ ಸಂತೋಷ ಆಗತ್ತೆ ಮಾಡೋದು. ಅಪ್ಪ ಹೇಳಿದ ಮಾಡೋದಿದೆಯಲ್ಲ ಬಹಳ ಸುಲಭ. ಇನ್ ನಾನೇ ಯೋಚನೆ ಮಾಡಿದ್ರು ಹೊಣೆಗಾರಿಕೆ ನಿಮ್ದಾಗತ್ತೆ. ಅವ್ರು ಹೇಳಿದ್ದನ್ನು ಮಾಡಿದೆ, ಫಲ ಆಗ್ಲಿ ಬಿಡ್ಲಿ, ನನ್ಗೇನು ಸಂಬಂಧ ಇಲ್ಲ. ಅಂಗಡಿಯಿಂದ ಸಾಮಾನು ಸಿಕ್ಕರು ಸರಿ, ಸಿಗದೆ ಹೋದ್ರು ಸರಿ, ರೇಟ್ ಏನಾದ್ರು ಹೇಳಿ, ಹೀಗಿದೆ ಆಯ್ತು, ತಿಳಿಸಿದ್ರಾಯ್ತು. ಅಲ್ಲಿಗೂ ಪೋಸ್ಟ್ ಮ್ಯಾನ್ ಕೆಲಸದಲ್ಲಿ ಏನು ಹೆಚ್ಚಿಗೆ ಜವಾಬ್ದಾರಿ ಇಲ್ಲ. ಆ ರೀತಿಯಾಗಿ ನಿರ್ವಿಕಾರನಾಗಿ ಕೆಲಸವನ್ನು ಮಾಡಬೇಕು. ಏವಂಭೂತ ಕರ್ತಾಯ ಸಹ ಸಾತ್ವಿಕ. ಹೀಗಿದ್ರೆ ಕರ್ತೃ, ಅವನಿಗೆ ಸಾತ್ವಿಕ ಕರ್ತೃ ಅಂತ ಹೆಸರು. ಇನ್ನು ರಾಜಸ ಕರ್ತೃ ಯಾರು? ರಾಗಿ ಕರ್ಮ ಫಲ ಪ್ರೇಪ್ಸೋ. ರಾಗಿ ಕರ್ಮ ಫಲ ಪ್ರೇಪ್ಸು. ದುಗ್ಧೋ ಹಿಂಸಾತ್ಮಕೋ ಶುಚಿಃ. ಹರ್ಷಶೋಕಾನ್ವಿತಃ ಕರ್ತಾ. ರಾಜಸಃ ಪರಿಕೀರ್ತಿತಃ. ರಾಗಿ ಕರ್ಮ ಫಲ ಪ್ರೇಪ್ಸು. ದುಗ್ಧೋ ಹಿಂಸಾತ್ಮಕೋ ಶುಚಿಃ. ಹರ್ಷಶೋಕಾನ್ವಿತಃ ಕರ್ತಾ. ರಾಜಸಃ ಪರಿಕೀರ್ತಿತಃ. ಭಾರಿ ಅಡಿಗೆ ಮಾಡುವಾಗಲೇ ಬಾಯಲ್ಲಿ ನೀರು, ಅಂದ್ರೆ ಒಳ್ಳೆ ರುಚಿಯಾಗಿ ಇದೆ ಅಡಿಗೆ ಅಂತ. ಬಡಿಸುವಾಗ್ಲೂ ಬಡಿಸೋರು ಬಾಯಲ್ಲಿ ಚಪ್ಪರಿಸಿ ಬಡಿಸ್ಬಿಟ್ರೆ ಊಟ ಮಾಡಕ್ಕಾಗಲ್ಲ. ಬಾಯ ಚಪ್ಪರಿಸ್ಕೊಂಡು ಬಡ್ಸೋಕ್ ಬಂದ್ಬಿಟ್ರೆ ಊಟ ಮಾಡೋರು ಯಾಕಪ್ಪ ಬಡಿಸ್ತೀಯ, ಬೇಡ ನೀನು ಮುಂಚೆ ಊಟ ಮಾಡೋ ಹೋಗಿ ಬಂದ್ಬಿಡ್ತಾರೆ. ರಾಗ ಅಂದ್ರೆ ಆ ಫಲದ ಆಸಕ್ತಿ ಅಷ್ಟಿರತ್ತೆ. ಏನ್ ಚೆನ್ನಾಗಿದೆ, ಒಳ್ಳೆ ಹಣ್ಣು, ದೇವ್ರ ನೈವೇದ್ಯಕ್ಕೆ ಇಟ್ಟರೆ ಅದರಲ್ಲೇ ನೀರು ಬರುತ್ತೆ. ಅಯ್ಯೋ ಇಷ್ಟು ಒಳ್ಳೆ ಹಣ್ಣು, ದೇವ್ರ ನೈವೇದ್ಯ ಮಾಡ್ತಾ ಎಲ್ಲ ಕೆಟ್ಟ ಹೋಗ್ಬಿಡುತ್ತೆ ಹೊತ್ತಾದ್ರೆ. ಗೋಕುಲಾಷ್ಟಮಿ ಉಪವಾಸ ಇದ್ದು ಒಳ್ಳೆ ಸೌಭಾಗ್ಯ ಶುಂಠಿ ಅದು ಅಂದ್ರಪ್ಪ ಅವನು ಹೇಳ್ದ. ಅಯ್ಯೋ ನೈಳು ಕಾರ್ತಿಕದ ಬಸ್ ರಾಗಿ ಕರ್ಮ ಫಲ ಪ್ರೇಪ್ಸು. ಬಹಳ ಚುಚೂರು ಸಾಪಿಡಕತ್ತಾರೆ, ಚುಚೂರು ನಿಧಾನ ಸಾಪಿಡ್ದೆ. ಅಡಪ್ಪ ಸ್ವಲ್ಪ ಬರೋ ಚಮಚ ಔಷಧಿ ಸ್ಥಿತಿ ರಾಗಿ. ಕರ್ಮ ಫಲದಲ್ಲಿ ಬಹಳ ಪಡಿಬೇಕು ಅಂತ ಆಸೆ, ಲೆಕ್ಕ ಹಾಕ್ತಾ ಇರ್ತಾರೆ. ಇಷ್ಟು ಹಾಕಿದ್ರೆ ಇಷ್ಟು ಲಾಭ ಬರುತ್ತೆ, ಇಷ್ಟು ಮಾಡಿದ್ರೆ ಇಷ್ಟು ಬರುತ್ತೆ ಅಂತ. ಆ ಕರ್ಮ ಫಲ ಅಂದ್ರೆ ವ್ಯಾಪಾರನೋ ಏನೋ ಮಾಡ್ತಾರಲ್ಲ, ಆ ಫಲದಲ್ಲೇ ಮನಸ್ಸು.
ಈ ಕರ್ಮ ಹೇಗಾರೋ ಅಲ್ಲಿ ಲಾಭ ಬಂದ್ರಾಯ್ತು. ಹೀಗೆ ಕರ್ಮ ಫಲದಲ್ಲಿ ಪಡೆಯೋದು. ಇನ್ನು ಲುಬ್ಧ, ಲುಬ್ಧ ಅಂದ್ರೆ ಇನ್ನೊಬ್ಬರದನ್ನು ಕಿತ್ಕೊಂಡೋದು ಅಂತ. ಮತ್ತೊಬ್ಬರದು ನಾವು ಬೇಕು, ಸಾಕಾಗಲ್ಲ, ಸಂಗ್ರಹ ಮಾಡ್ಬೇಕು. ಯಾರು ತಾನೂ ತಿನ್ನಲ್ಲ, ಇನ್ನೊಬ್ಬರಿಗೂ ಕೊಡಲ್ಲ, ಇನ್ನೊಬ್ಬರದನ್ನು ಕಿತ್ಕೋತಾನೆ. ಲುಬ್ಧಕ್ಕೆ ಉದಾಹರಣೆ ದುರ್ಯೋಧನ. ಅವನಿಗೆ ಬೇಕಾದದ್ದು ಇತ್ತು, ಆದ್ರೂ ಧರ್ಮರಾಜನಿಗೆ ಇಲ್ಲ ಅಂತ ಮಾಡ್ಬೇಕು, ಅದನ್ನು ಸಂಗ್ರಹ. ಹಾಗೆ ಲುಬ್ಧ. ಪರದ್ರವ್ಯೇಶು ಆಯ್ತಲ್ಲ. ಹಿಂಸಾತ್ಮಕ, ಬಹಳ ಗೋಳೈಕೊಳ್ಳೋದು, ಎಲ್ಲಕ್ಕೂ ಪ್ರತಿ ಒಂದನ್ನು ಗೋಳೈಕೊಳ್ಳೋದು, ಅಂಥ ಹಿಂಸೆಯನ್ನು ಮಾಡುವಂತಹ ಸ್ವಭಾವ ಅವನು. ಅಶುಚಿ, ಕೊಳಕನಾಗಿರೋನು. ಇನ್ನು ಹರ್ಷ ಶೋಕ ಅನ್ನೋದು, ಇದ್ದಕ್ಕಿದ್ದ ಅನ್ನೋದು, ಅನ್ನೋದು ಮೂಡಿ ಮೂಡಿ ಅಂತಾರಲ್ಲ, ಮುಡಿ ವ್ಯಕ್ತಿ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಬಹಳ ಉಬ್ಬೋದು, ಇದ್ದಕ್ಕಿದ್ದ ಹಾಗೆ ದುಃಖದಿಂದ ಕುಸಿದು ಬಿಡೋದು. ಇಂಥ ಕರ್ತೃವಿಗೆ ರಾಜಸ ಕರ್ತೃ ಅಂತ ಹೆಸರು. ಒಂದು ಒಟ್ಟು ಇಲ್ಲೂ 5 ಗುಣ ಇದೆ. ಹೌದಪ್ಪ. ರಾಗಿ ರಾಗ ಅಸ್ತಿ ರಾಗಿ, ಬಹಳ ರಾಗ, ಕಾಮ ಬಹಳ ಆಳ, ಕಾಮಿ ಅಂತ ಅರ್ಥ. ಏನಾ ಇನ್ನು ಎದ್ದೋದ, ಎಲ್ರು ಓಡೋದು ಬಿಟ್ಟೋದ್ರು. ಕರ್ಮಫಲ ಪ್ರೇಪ್ಸೋ ಕರ್ಮಫಲಾರ್ಥಿ. ಆ ಕರ್ಮ ಮಾಡೋಕ್ ಮುಂಚೆ ಫಲದಲ್ಲೇ ಮನಸ್ಸು, ಅಲ್ಲೇ ಗುರಿ, ಫಲವನ್ನೇ ಯೋಚನೆ ಮಾಡೋದು. ಇನ್ನು ಲುಬ್ಧ ಪರದ್ರವ್ಯೇಶು ಸಂಜಾತ ತೃಷ್ಣ. ಲುಬ್ಧ ಅಂದ್ರೆ ಇನ್ನೊಬ್ಬರ ವಸ್ತುವಿನಲ್ಲಿ ಆಸೆ ಜಾಸ್ತಿ ಬೆಳೆಸ್ಕೊಳ್ಳೋದು. ಅವ್ರಿಗೆ ಇಲ್ಲ ಅಂತ ಆಗ್ಬೇಕು, ನಮ್ಗೆ ಅಂತ ಆಗ್ಬೇಕು. ಅದಕ್ಕೆ ಕಳ್ತನ ಮಾಡೋ ಬುದ್ಧಿ ಬರೋದು. ಈ ಕಳ್ತನ ಇದೆಯಲ್ಲ, ಮತ್ತೊಬ್ಬರಿಗೆ ಇಲ್ಲ ಅಂತ ಮಾಡಿ ನಾಗ ಆಗ್ಬೇಕು, ಅದಕ್ಕೆ ಹೊತ್ಕೊಂಡು ಹೋಗ್ಬಿಡೋದು, ಏನಾಗತ್ತೆ ಅನ್ನೋದು. ಹೀಗೆ ಇನ್ನೊಬ್ಬರ ವಸ್ತುವಿನಲ್ಲಿ ಇನ್ನೊಂದರಲ್ಲಿ ತನಗೆ ಬೇಕು ಅನ್ನುವಂತಹ ಅಪೇಕ್ಷೆ ಇರೋನು ಲುಬ್ಧ. ತೀರ್ಥಾದು ಸ್ವದ್ರವ್ಯ ಅಪರಿತ್ಯಾಗೀವ. ಇನ್ನೊಂದು ಅರ್ಥ ಏನು ಅಂದ್ರೆ, ಸರಿಯಾದ ಸತ್ಪಾತ್ರ ಬಂದ್ರು ಆ ಜಾಗದಲ್ಲಿ ತನ್ನದನ್ನು ಕೊಡದೆ ಇರುವಂತಹ ಜಿಪುಣನಿಗೂ ಲುಬ್ಧ ಅಂತ ಹೆಸರು. ಇನ್ನೊಬ್ಬರನ್ನು ತನಗ್ ಬೇಕು ಅನ್ನೋನು ಲುಬ್ಧ. ಇನ್ನೊಬ್ಬ ಜಿಪುಣ, ಮುಷ್ಟಿ, ಎಲ್ಲಿ ಸತ್ಪಾತ್ರ ಬಂದಿದೆ ಅದು ಕೊಡಬೇಕು, ಎಲ್ಲಿ ಕೊಡಬಾರದು ಅದು ಕೊಡಬಾರದು. ಆದ್ರಿಂದ ತೀರ್ಥಾದವು ಅಂದ್ರೆ ಸತ್ಪಾತ್ರದಲ್ಲಿ ಸ್ವದ್ರವ್ಯ ಅಪರಿತ್ಯಾಗಿ, ತನ್ನ ದ್ರವ್ಯವನ್ನ ಯಾವುದನ್ನು ತ್ಯಾಗ ಮಾಡದೇ ಇರೋನು ಅವನು ಲುಬ್ಧ. ಹಿಂಸಾತ್ಮಕ ಪರಪೀಡಾಕರ ಸ್ವಭಾವ. ಇನ್ನೊಬ್ಬರು ಜುಟ್ಟು ಎಳೆಯೋದು, ಇನ್ನೊಬ್ಬರು ಜುಗುಟೋದು, ಪಕ್ಕದಲ್ಲಿ ಕೂತವರನ್ನು ಚುಚ್ಚೋದು, ಇದೆಲ್ಲ ಹಿಂಸಾತ್ಮಕ. ಗೋಳು ಹೊಯ್ಕೊಳ್ಳೋದು ಅಂತ. ಆ ಗೋಳು ಹೊಯ್ಕೊಳ್ಳೋದ್ರಲ್ಲೇ ಬಹಳ ಸಂತೋಷ ನನಗೆ. ಹಾಗೆ ಅಳಿಸ್ಬಿಟ್ಟೆ ಮಕ್ಕಳನ್ನ ನಾನು ಅನ್ಬಿಡೋದು, ಹೆದರಿಸೋದು, ಅವ್ರು ಅಳ್ತಾನಲ್ಲ ಅದ್ರಲ್ಲಿ ಸಂತೋಷ ಬಿಡೋದು. ನಮ್ಮಲ್ಲಿ ಇದ್ದಾರೆ ಅಂತವ್ರ ಬೇಕಾಷ್ಟು ಜನ ಇದ್ದಾರೆ. ಮತ್ತೊಬ್ಬರಿಗೆ ಗೋಳು ಹೊಯ್ಕೊಂಡು ಅದ್ರಲ್ಲಿ ಆನಂದ ಪಡುವಂತಹ ರಾಕ್ಷಸ ಬುದ್ಧಿ. ಎಲ್ಲೂ ಹೋಗಿಲ್ಲ ರಾಕ್ಷಸರು, ಇಲ್ಲೇ ತಲೆಯಲ್ಲಿ ಇರ್ತಾರೆ. ಆದ್ರೆ ಯಾರ್ಯಾರು ತಲೆ ಕೂತಿರ್ತಾರೆ ಅವರವರಿಗೆ ಗೊತ್ತು. ಹಿಂಸಾತ್ಮಕ ಪರಪೀಡಾ ಕರ ಸ್ವಭಾವ. ಇನ್ನೊಬ್ಬರಿಗೆ ಪೀಡೆ ಮಾಡೋದೇ ಸ್ವಭಾವ. ಇನ್ನೊಬ್ಬರಿಗೆ ಗೋಳೈಕೊಳ್ಳೋ, ಹಂಗಿಸ್ಬೇಕು, ಮಾತಿನಲ್ಲೂ ಅಷ್ಟೇ ಚುಚ್ಚು ಮಾತಾಡ್ಬೇಕು, ಸಂತೋಷ ಹತಗತ. ಹೀಗೆ ಮತ್ತೊಬ್ಬರನ್ನ ಗೋಳು ಹೊಯ್ಕೊಳ್ಳೋದು, ಮತ್ತೊಬ್ಬರಿಗೆ ಚುಚ್ಚೋದು, ಪಕ್ಕದವ್ರನ್ನ ಜುಗುಟೋದು, ಏನೋ ಒಂದು ಗೋಳು ಹೊಯ್ಕೊಳ್ಳೋದು, ಈ ಹಿಂಸಾತ್ಮಕ. ಅಶುಚಿ ಬಾಹ್ಯಾಂತ ಶೌಚವರ್ಜಿತ. ಹೊರಗಡೆ ಗಲೀಜ್ ವಾಸನೆ, ದೇಹವೇ ಗಲೀಜು, ಅದು ತೊಳೆಯದೆ ಹಾಗೆ ಇಟ್ಕೊಂಡಿರೋ ಹೊರಗಡೆ ಅಶುಚಿ. ಇನ್ನು ಒಳಗು ಮನಸ್ಸು ಕೊಳಕು, ಮನಸ್ಸು ಕೊಳಕು, ದೇಹವೂ ಕೊಳಕು, ಅದನ್ನ ಅಶುಚಿ. ಕಾಯಸಕರ್ತರು. ಹರ್ಷ ಶೋಕಾನ್ವಿತ. ಇಷ್ಟ ಪ್ರಾಪ್ತೋ ಹರ್ಷ, ಅನಿಷ್ಟ ಪ್ರಾಪ್ತೋ ಇಷ್ಟ ವಿಯೋಗೇ ಚ ಶೋಕ. ತಾಭ್ಯಾಂ ಹರ್ಷ ಶೋಕಾಭ್ಯಾಂ ಅನ್ವಿತಃ ಸಂಯುಕ್ತಃ. ಇಷ್ಟವಾದ ಬಂದ್ಕೊಳ್ಳಿ ಹಾ ಹಾ ಹೋ ಕುಯ್ಕೊಂಡ್ಬಿಡೋದು. ತಮಾಷೆ, ನಮ್ಮ ಹಳ್ಳಿಯಂಗೆ ಗಂಡು ಮಗು ಹುಟ್ಟಿದ, ತಲೆ ಕೂಡ್ತಾ ಇದ್ರು, ಏನಾಗಿದೆ ಅಂತ ನಾನು ಗೋಡೆಗೆ ತಲೆ ಕೊಡ್ತಾ ಇದ್ರು ಸಂತೋಷಕ್ಕೆ. ಪ್ರಸಾದ ಗಂಡು ಮಗು ಆಯ್ತು ತಂದಪ್ಪ ಅವಳು, ಆ ದಾದಿ ಉಮಾಂಗ ಗಂಡು ಮಗು ಆಯ್ತು. ಗಂಡು ಮಗು ಆಯ್ತು ಅಂದ್ರೆ ತಲೆ ಕೊಟ್ಬಿಡ. ಹರ್ಷ ಹುಚ್ಚು, ಅತಿ ಹರ್ಷವನ್ನು ತೋರಿಸೋದಿದೆಯಲ್ಲ, ಸರಿ ಇಲ್ಲ.
ಹಾಗೆ ಇಷ್ಟಪ್ರಾಪ್ತವು ಹರ್ಷ, ಅನಿಷ್ಟ ಪ್ರಾಪ್ತವು ಇಷ್ಟ ವಿಯೋಗೇಚ. ಅನಿಷ್ಟವಾದದ್ದು ಬಂದ್ರು ಇಷ್ಟವಾದದ್ದು ಹೋದ್ರು ಓದ್ ಗುದ್ದು ಬಿಡೋದು, ಏನೋ ಹೋಯ್ತು ಇದೆಲ್ಲ ಸದ್ಯ ಪೀಡೆ ಹೋಯ್ತಲ್ಲ ಅಂತ ಮಾಡ್ಕೋಬೇಕು. ಅನಿಷ್ಟ ಸದ್ಯ ಪೀಡೆ ಹೋಯ್ತಲ್ಲ, ಹೋದ್ರು ಹೋಯ್ತು. ನಾವು ಪ್ರಪಂಚದಲ್ಲೇ ಈ ತಿನ್ನೋದಕ್ಕಿಂತ ಬಿಡೋದ್ರಲ್ಲಿ ಆನಂದ ಅನ್ನೋದು ಕಾಣತ್ತಪ್ಪ ಅಲ್ವಾ? ಹೋಗದೆ ಹೋದ್ರು ಪ್ರಾಣ ಹೋಗುತ್ತೆ. ಅಯ್ಯೋ, ಅದನ್ನ ಮನುಷ್ಯ ಕೆಟ್ಟದನ್ನೆಲ್ಲ ಬಿಡಬೇಕು, ಸಂಗ್ರಹ ಕಡಿಮೆ ಮಾಡ್ಬೇಕು. ಇಷ್ಟಿಷ್ಟ ಹರ್ಷ ಶೋಕಗಳಿಂದ ಕೂಡಿದವನು ಇವನು ರಜೋಗುಣದವನು. ತಸ್ಸೈವ ಚ ಕರ್ಮಣಃ ಸಂಪತ್ತಿ ವಿಪತ್ತಿಭ್ಯಾಂ ಹರ್ಷ ಶೋಕವು ಸ್ಯಾತಾಂ. ಅಂಥವನ ಕರ್ಮ ಇದೆಯಲ್ಲ, ಅದರಿಂದ ಒಬ್ಬರಿಗೆ ಹರ್ಷ ಒಬ್ಬರಿಗೆ ಶೋಕ ಹಾಗೆ ಆಗತ್ತೆ. ಅವರು ಹರ್ಷ ಶೋಕನ ಕೊಡ್ದವನು, ಇನ್ನೊಬ್ಬರಿಗೂ ಉಂಟು ಮಾಡೋನು. ಆದ್ರಿಂದ ಅಂಥ ಕರ್ತೃ ಇದಾನಲ್ಲ, ಆ ಕರ್ತೃ ರಾಜಸ ಕರ್ತೃ ಉಂಟು, ರಜೋಗುಣ. ಕಾಮರಿಂದ ಕೂಡಿದಾನೆ, ಬಹಳ ಲುಬ್ಧ, ಜಿಪುಣ, ಸಂಗ್ರಹ ಬುದ್ಧಿ, ಬಹಳ ಕೊಳಕ, ಇನ್ನೊಬ್ಬರಿಗೆ ಗೋಳ ಹಾಕೊಳ್ಳೋನು, ಇದ್ದಕ್ಕಿದ್ದಾಗ ಒಬ್ಬನು ಇದ್ದಕ್ಕಿದ್ದಾಗೆ ಕುಸಿಯೋನು. ಇಂಥ ಕರ್ತೃ ಇದಾನಲ್ಲ ಇವನು ರಾಜಸ ಕರ್ತೃ. ಯಃ ಕರ್ತ ಸ ರಾಜಸಃ ಪರಿಕೀರ್ತಿತಃ. ರಾಜಸ ಕರ್ತೃ ಆಗಬೇಡಿ, ಸಾತ್ವಿಕ ಕರ್ತೃ ಆಗಲಿ ಅನ್ನೋಕ್ಕೋಸ್ಕರ ಈ ವಿವೇಕ ಕೊಟ್ಟಿರೋದು. ಈಗ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೋಬೇಕು. ಅಯುಕ್ತ ಪ್ರಾಕೃತ ಸ್ತಬ್ಧ ಶಠೋ ನೈಕೃತಿಕೋ ಲಸಃ. ನೈಷ್ಕೃತಿಕೋ ಅಲ್ಲ, ನೈಕೃತಿಕೋ ಲಸ. ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಠಃ ನೈಕೃತಿಕಃ ಅಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸಃ ಉಚ್ಯತೆ. ಅಯುಕ್ತ ಅಂದ್ರೆ ಮಹಾ ಚಂಚಲ ಸ್ವಭಾವ. ಪಾಠ ಕೂತ್ರೆ ಅಲ್ಲಿ ಇಲ್ಲಿ ನೋಡೋದು, ಯಾವ್ದು ಕೂತಿರ್ತೋ ಆ ಬೇರೆ ಕಡೆ ನೋಡೋದು, ಭೇದ ಹೇಳಿಸ್ಕೊಳ್ಳೋದು ಅಂದ್ರೆ ಈ ಕಡೆ ಆ ಕಡೆ ನೋಡೋದು, ಚೇಷ್ಟೆ ಮಾಡ್ತಾನೇ ಇರೋದು. ಇವನಿಗೆ ಅಯುಕ್ತ, ಏಕಾಗ್ರತೆ ಇಲ್ಲದೆ ಅವನು ಟಕ 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 ಸುಮ್ಮನೆ ಮೈಯನ್ನೆಲ್ಲ ಅಲ್ಲಾಡ್ಸೋದು. ಹೀಗೆ ಚಂಚಲ ಸ್ವಭಾವದವನಿಗೆ ಅಯುಕ್ತ ಅಂತ ಹೇಳಿದರು. ಅವನು ತಾಮಸ. ಇನ್ನು ಪ್ರಾಕೃತ ಅಂದ್ರೆ ಬಹಳ ಹುಡುಗಾಟಿಕೆ, ಗಂಟುಗಳ ತಿಂದ್ಬಿಡೋದು, ಎದ್ದು ಕೂಡಲೇ ತಿಂದ್ಬಿಡೋದು, ಬಾಯಿ ಉಜ್ಜೋದಿಲ್ಲ, ಹಲ್ಲು ಉಜ್ಜೋದಿಲ್ಲ. ಅತ್ಯಂತ ಅಸಂಸ್ಕೃತ ಬುದ್ಧಿ ಅಂತಾರೆ. ಒಂದು ಚೂರು ಬುದ್ಧಿಯಲ್ಲಿ ಸಂಸ್ಕಾರವಿಲ್ಲದೆ ಪ್ರಾಣಿ ತರಹ ಎಲ್ಲ ಆಯ್ತು ಅಲ್ಲಿ ಮಾಡುವಂಥವನು ಬಾಲಸಮಃ. ಇನ್ನು ಸ್ತಬ್ಧ ಅಂದ್ರೆ ಯಾರಿಗೂ ಬಗ್ಗಲ್ಲ, ಯಾರೇನ್ ಮಾಡ್ತಾನೆ ಅಂಥೇಳಿ ಶಾಸ್ತ್ರಕ್ಕಾಗ್ಲಿ ಸಮಾಜಕ್ಕಾಗ್ಲಿ ಕುಟುಂಬಕ್ಕಾಗ್ಲಿ ಯಾರಿಗೂ ಬಗ್ದೇ ಇರೋ ಸ್ತಬ್ಧ ಅವನು. ನಮತಿ ಕಸ್ಮಿತ್. ಆಮೇಲೆ ಶಠ, ಮಹಾ ಕಳ್ಳ ಅವನು, ಮೋಸಗಾರ, ಶಠ. ಶಠದಲ್ಲಿ ಬಹಳ ಇದೆ. ಶಠ ಅನ್ನೋದು ಒಳಗೊಂದು ಹೊರಗೊಂದು ಇರೋರೆಲ್ಲ ಶಠರ. ಇಲ್ಲಿ ಬರ್ರಿ ಬರ್ರಿ ನಮ್ಮ ಮನೆಗ್ ಬರ್ರಿ ಬರ್ರಿ ಅಂತ ಮನೆ ಕರ್ಕೊಂಡು ಹೋಗಿ ಜಡ್ಜ್ ಬಿಡೋದು. ಒಳಗೊಂದು ಹೊರಗೊಂದು ಕರ್ಕೊಂಡು ಹೋಗುವಾಗ ಒಂಥರ, ಆಮೇಲೆ ಒಂಥರ. ಇದು ಶಠ. ಎಲ್ಲ ಮಾಡ್ತಾರೆ. ಅಯ್ಯೋ ಮೋಸ ಮಾಡೋರು, ಕಾರಲ್ಲಿ ಕೂತ್ಕೊಳ್ರಿ ಅಂತ ಹೇಳಿ ಕೂರಿಸ್ಕೊಂಡು ಆಮೇಲೆ ಏನೋ ಮಾಡೋಲ್ಲ, ಎಲ್ಲ ಇದೆ. ನೈಕೃತಿಕ ಅಂದ್ರೆ ಇನ್ನೊಬ್ಬರ ವೃತ್ತಿಯನ್ನು ಹಾಳ ಮಾಡೋನು, ಇನ್ನೊಬ್ಬರಿಗೆ ಅವಮಾನ ಮಾಡೋನು, ಇನ್ನೊಬ್ಬರನ್ನ ಕುತ್ಸಿತ ಹೀಯಾಳಿಸೋದು ಛೀ ಅಂತ. ಮತ್ತೊಬ್ಬರ ವೃತ್ತಿಯನ್ನ ಹಾಳು ಮಾಡೋನು ನೈಕೃತಿಕ, ಮತ್ತೊಬ್ಬರನ್ನ ಹೀಯಾಳಿಸೋನು ನೈಕೃತಿಕ. ನಿಕಾರ ಅಂದ್ರೆ ಅವಮಾನ ಅಂತ ಅರ್ಥ. ನಿಕಾರ, ನಿಕಾರ ಅಂದ್ರೆ ಹೀಯಾಳಿಸೋನು, ನೀ ನೈಕೃತಿಕ. ಆಮೇಲೆ ಅಲಸ, ಸೋಮಾರಿ. ಸೋಮಾರಿ ಅಂದ್ರೆ ಸೋಮಾರಿ. ಓ ಕತೆ ಹೇಳ್ತಾ ಇದ್ರು ಗುರುಗಳು. ಒಳ್ಳೆ ನೇರಳೆ ಮರ, ಚೆನ್ನಾಗಿ ಹಣ್ಣು ಬಿಟ್ಟಿದೆ, ಎಲ್ಲ ಕಡೆಯಲ್ಲೂ ಎದ್ ನಿಂತ್ರೆ ಕೈಯಲ್ಲೇ ಕೊಯ್ಬಹುದು. ಒಬ್ಬ ಕೂತಿದ್ದಾನೆ, ಇನ್ನೊಬ್ಬ ಪಕ್ಕದಲ್ಲಿ ಮಲಕೊಂಡಿದ್ದಾನೆ.
ಒಬ್ಬ ರಾಜ ಕುದುರೆ ಮೇಲೆ ಬಂದ ಕೂಡಲೇ ಅವ್ನು ಬಾರ್ ಚಟಿ ಕೆಳಗೆ ಬಿದ್ಬಿಡ್ತು. ಅವನು ರಾಜ ಹೇಳ್ದ ತಕ್ಕೊಡು ಅಂತ. ಇಬ್ರು ಹೇಳಲಿಲ್ಲ. ಕುದುರೆ ಸ್ವಲ್ಪ ಮುಂದಕ್ಕೆ ಹೋಯ್ತು. ಅಲ್ಲೊಂದು ಗಿಡಕ್ಕೆ ಕಟ್ಟಿ ಹಾಕಿ ಬಂದ ರಾಜ. ಬಂದು ಆ ಚಾವಟಿ ತಗೊಂಡು ಆ ಕೂತವನೇ 2 ಹಾಕ್ದ. ಆ ಮಲಗಿದ್ದವನು ಹೊಡಿ, ಇನ್ನೊಂದು 2 ಹೊಡಿದ. ಅಷ್ಟೊತ್ತಿನ ಹೇಳ್ತಾ ಇದ್ದೀನಿ, ಬಾಯಿ ಹಾಕೋದ್ರೆ ಬಾಯಿ ಹಾಕ್ತಾ ಇಲ್ಲ. ಅವ್ನು ಆದಿದ್ದಾನೆ. ಪಕ್ಕದಲ್ಲಿ ಬಿದ್ರು ಬಾಯಿ ಹಾಕೊಳ್ಳಲ್ಲ, ಇವನು ಬಾಯಿ ಹಾಕೋಬೇಕು. ಹೊಡಿ ಇನ್ನು 2 ಅಂತಾನೆ. ಇವನು ಪಕ್ಕದಲ್ಲಿ ಬಿದ್ರು ತಿನ್ನೋನು, ಅವನು ಪಕ್ಕದಲ್ಲಿ ಬಿದ್ರು ಬಾಯಿ ಹಾಕಿಸ್ಕೊಳ್ಳೋನು. ಇಬ್ರು ಸೋಮಾರಿ. ಇಬ್ಬರಿಗೂ ಬಾರಿಸ್ದ ಚೆನ್ನಾಗಿ. ಆಮೇಲೆ ಓಡಿದ್ರು ಭಾರಿ ರೆಡಿ. ಸೋಮಾರ್ತನ ಅನ್ನೋದು ಅತ್ಯಂತ ಕೆಟ್ಟದು ಅಂತ. ಲೌಕಿಕ ಜೀವನವೂ ಹಾಳು, ಪರಮಾರ್ಥ ಜೀವನವೂ ಹಾಳು, ಪುಣ್ಯದ ಜೀವನವೂ ಹಾಳು. ಅಷ್ಟು ಆಲಸ್ಯ ಇದೆಯಲ್ಲ ಎಲ್ಲಕ್ಕಿಂತ ಕೆಟ್ಟ. ಬಹಳ ಕೆಲಸ ಮಾಡುದು, ಚುರುಕಾಗಿರೋದು. ಅಲಸಹ, ವಿಷಾದಿ, ಯಾವಾಗಲೂ ಮುಖದಲ್ಲಿ ನೋವು, ಏನೂ ಆಗಿಲ್ಲ. ನೋವಿನ ವಿಷ ಕುಸ್ತಾಗಿ ಏನೋ ಕಳ್ಕೊಂಡವನು ಹಾಗೆ ತುಂಬಾ ಆ ಥರ ವಿಷಾದಿ. ದೀರ್ಘಸೂತ್ರಿ. ದೀರ್ಘಸೂತ್ರಿ ಅಂದ್ರೆ ನಿಧಾನವಾಗಿ ಮಾಡು. ಹ್ಞೂ ಮಾಡ್ತೀನಿ 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 ಬಡಿಸ್ತೀನಿ ಬಡಿಸ್ತೀನಿ ನಿಧಾನ. ಇವತ್ತಿನ ಕೆಲಸ 1 ತಿಂಗಳಾದ್ರೂ ಬಡಿಯಲ್ಲ. ದೀರ್ಘಸೂತ್ರಿ ಅನ್ನೋದು ಎಷ್ಟು ಜನ ಬರ್ದಿದ್ದಾರೆ ಅವರು. ಈಗ ದೀರ್ಘಸೂತ್ರಿ ಅಂದ್ರೆ ಅತ್ಯಂತ ಮಂದ ಸ್ವಭಾವ ಅಂತ ಅರ್ಥ. ಅದೇ ಬರ್ದಿದ್ದಾರೆ, ನೀ ಹೇಳಿದ್ದೆ ಬರ್ದಿದ್ದಾರೆ. ಇಂಥ ಕರ್ತೃ ಇದಾನಲ್ಲ ಇವನೇ ತಾಮಸ ಕರ್ತೃ ಅಂತ ಹೇಳಿದ್ರು. ಈಗ ಭಾಷ್ಯ ನೋಡೋಣ. ಅಯುಕ್ತ ಅಸಮಾಹಿತ, ಏಕಾಗ್ರತೆ ಇಲ್ಲ ಅಂತ ಅರ್ಥ. ಏಕಾಗ್ರತೆ ಬರೋದಕ್ಕೆ 2 ಮುಖ್ಯ. ಒಂದು ಇವನು ಪ್ರಯತ್ನ, ಇನ್ನೊಂದು ಪ್ರೀತಿ. ಶಂಕರ ಭಾಷ್ಯವೇ ಬೇಕು ಅಂತ ಪ್ರೀತಿ ಇದ್ರೆ, ಆ ಪ್ರಯತ್ನವೂ ಇದ್ರೆ ಅವಾಗ ಏಕಾಗ್ರತೆ ಬರುತ್ತೆ. ಇಲ್ಲ ಹೋದ್ರೆ ಏಕಾಗ್ರತೆ ಬರೋಲ್ಲ. ಯಾವುದೇ ಮನಸ್ಸಲ್ಲೇ ತುಂಬಾ ಇಷ್ಟ ಆಗ್ಬೇಕು, ಆಮೇಲೆ ಪ್ರಯತ್ನವೂ ಸೇರ್ಬೇಕು, ಅವಾಗ ಏಕಾಗ್ರತೆ ಬರುತ್ತೆ. ಅದಿಲ್ಲದೆ ಇದ್ದವನು ಅಸಮಾಹಿತ, ಚಂಚಲ ಅಂತ ಅರ್ಥ. ಇನ್ನು ಪ್ರಾಕೃತ, ಅತ್ಯಂತ ಅಸಂಸ್ಕೃತ ಬುದ್ಧಿ ಬಾಲಸಮಃ. ಈ ತೀರಾ ಸಂಸ್ಕಾರವೇ ಇಲ್ಲಿರುವಂಥ ಸಾಮಾನ್ಯ ಪ್ರಾಣಿ ಹಾತಾರ ನಡ್ಕೊಳ್ಳುವ. ಅಯ್ಯೋ ಹುಡುಗರ ಹಾಗೆ ಅಂತ ಈ ಬೂಡ್ಸು ಗಿಡ್ಸು ಹಾಕೊಂಡು ಆ ಹೋಟಲ್ಲಿ ಹೇಗಾಯ್ತು ಹಾಕಿ ಕೂತ್ಕೊಂಡು ತಿಂತಾರಲ್ಲ, ನೋಡೋಕೆ ಆಗಲ್ಲ. ನಾವು ಪ್ರಾಣಿ ಅಂತ ಅನ್ಸೋದು. ಇದೆಂತ ಅವ್ರು ಬಹಳ ಒಳ್ಳೆ ನಾಗರಿಕರು, ನಾವು ಚೆನ್ನಾಗಿರತ್ತೆ, ಎಲ್ಲರ ಎಂಜಲು ಇರುತ್ತೆ ಅಲ್ಲಿ. ಅಷ್ಟು ಜನ ಒಟ್ಟಿಗೆ ಕೂತ್ಕೊಂಡಿರ್ತಾರೆ. ಅಯ್ಯೋ ರಾಮ ರಾಮ, ಯಾವ ಜನ್ಮ ಆಗ್ತಾರೆ ಪಾಪವೋ ಏನೋ. ಪ್ರಾಕೃತ ಸ್ತಬ್ಧ ದಂಡವತ ನನಮತಿ ಕಸ್ಮೈಚಿತ್. ಸ್ತಬ್ಧ ದಂಡವತ್ ನನಮತಿ ಕಸ್ಮೈಚಿತ್. ಏನಾಯ್ತಾ? ಯಾರಿಗೂ ಬಗ್ದೇ ಇರೋನು ಅಂತ. ಅವರೇನು ಇವರೇನು ಗುರುಗಳು, ತಂದೆ ತಾಯಿಗಳು, ಶಾಸ್ತ್ರ, ಪರಮಾತ್ಮ, ಯಾರಿಗೂ ಹೆಮ್ಮೆ ಅಂದ್ರೆ ನಾನು ಯಾರ ಮಾತು ಕೇಳಲ್ಲ. ಭಾರಿ ಪ್ರಾಜ್ಞಾ, ಮಹಾಪ್ರಾಜ್ಞಾ ನಡ್ಕೊಂಡಿರ್ತಾರೆ. ನಕಸ್ಮೈಚಿತ್. ಅಪ್ಪ ಅಮ್ಮ ಅಂತೂ ಇಲ್ಲ, ಅಣ್ಣ ಅಂತೂ ಇಲ್ಲ, ದೊಡ್ಡವರು ಅಂತೂ ಇಲ್ಲ, ದೇವರು ಅಂತೂ ಇಲ್ಲ, ಶಾಸ್ತ್ರ ಅಂತೂ ಇಲ್ಲ, ಗುರುಗಳು ಅಂತೂ ಇಲ್ಲ, ಯಾರಿಗೂ ಬಗ್ಗದೇ ಇದ್ದವನು. ಬಗ್ಗಲ್ಲ ಕಣ್ರಿ ಅಂತ. ಇನ್ನು ಶಠಃ ಮಾಯಾವಿ. ಒಳಗೊಂದು ಹೊರಗೊಂದು. ಧೃತರಾಷ್ಟ್ರ ಕರೆಕ್ಟ್ ಉದಾಹರಣೆ ಶಠಾನಕ. ಒಳಗೊಂದು ಹೊರಗೊಂದು, ಒಳಗೊಂದು ಹೊರಗೊಂದು. ಊಟಕ್ಕೆ ಬಂದಿದ್ದು ಕರೆಯೋದು, ಜೂಜಾಡ್ಸೋದು, ತಮಾಷೆಗಾಡಿ ಅನ್ನೋದು, ಪಣ ಇಡೋದು ಅನ್ನೋದು. ಅವನಾಡ್ಲಿ ನಮ್ ದುರ್ಯೋಧನ ಬದಲಾಗಿ ನೀನಾಡೋದು. ಇದೆಲ್ಲ ಒಳಗೊಂದು ಹೊರಗೊಂದು ಮಾಡೋ ಕೆಲಸ ಇದು. ಅತ್ಯಂತ ಗಲೀಜು ಮನುಷ್ಯ ಇದ. ಶಕ್ತಿ ಗೂಹನಕಾರಿ. ತನಗೆ ನಿಜವಾಗ ಮಾಡೋ ಶಕ್ತಿ ಇದ್ರು ಆಗಲ್ಲ ಅಂತ ಒಂಥರ
ನಡೆಯೋಕೆ ಆಗ್ತಾ ಇಲ್ಲ, ನಂಗೆ ಏನೋ ಒಂಥರ ಆಗ್ತಾ ಇದೆ, ಯಾಕೋ ಹೇಳಲಿಲ್ಲ, ತಲೆನೋವು ಬಂದ್ಬಿಟ್ಟಿತ್ತು. ತಲೆನೋವು ಇಲ್ಲ ಯಾರಿಗೂ ನೋಡೋಕ್ಕಾಗಲ್ಲ, ಬ್ಯಾಟ್ರಿ ಬಿಟ್ಟು ತಲೆನೋವು ಇದೆಯೋ ನೋಡೋಕ್ಕಾಗತ್ತಾ? ತಲೆನೋವು ಬಂದಿದೆ, ಇಟ್ಕೊಳ್ರಿ. ಇನ್ನೇನು ಹೇಳಬಹುದಾ? ನಿಮ್ಗೆ ಬರುತ್ತದ ಏನೇನು ಹೇಳ್ಬೋದು ಅಂತ. ಯಾಕೋ ಲೇಟ್ ಆಯ್ತು ಹೇಳು, ನಿನ್ನೆ ರಾತ್ರಿ ನಿದ್ದೆ ಮಾಡಲಿಲ್ಲ. ಹೀಗೆ ಶಕ್ತಿಯನ್ನ, ಇದ್ದ ಶಕ್ತಿಯನ್ನು ತೋರಿಸ್ಕೊಳ್ದೆ ಕೆಲಸ ಮಾಡೋಕೆ ಹಿಂಜರಿತ, ಬಚ್ಚಿಡೋದು, ಅದು ಶಠಾಂ. ನೈಕೃತಿಕ ಪರವೃತ್ತಿ ಛೇದ ಪರಹ, ಮತ್ತೊಬ್ಬರ ವೃತ್ತಿಯನ್ನ, ಉದ್ಯೋಗವನ್ನು ಕತ್ತರಿಸೋದ್ರೂ ಸಂತೋಷ ಪಡೋದು. ಅವರ ಜೀವನೋಪಾಯ ಇದೆಯಲ್ಲ, ವೃತ್ತಿ ಅಂದ್ರೆ ಅವ್ರು ಬದುಕೋ ದಾರಿ, ಅದನ್ನು ತುಂಡು ಮಾಡೋದು. ಹಾಳು ಮಾಡಿಬಿಟ್ರೆ ಪರವಾಗಿ ಈಗ ಬಂತು ಅಂತ. ಹೀಗೆ ಪರವೃತ್ತಿ ಛೇದನ ಪರಹ ಅಂದ್ರು. ಅವಮಾನ ಮಾಡೋದು, ಹೀಯಾಳಿಸೋದು ನೈಕೃತಿಕನ. ಅಲಸಹ ಅಪ್ರವೃತ್ತಿಶೀಲ ಕರ್ತವ್ಯೇಶ್ವರಿ, ಕರ್ತವ್ಯದಲ್ಲೂ ಪ್ರವೃತ್ತಿನೇ ಆಗಲ್ಲ. ಸೋಮಾರಿ ಅಂದ್ರೆ ಸೋಮಾರಿ, ಏನ್ ಹ್ಞೂ 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 ಅಂತಾನೆ, ಮಾಡೋದೇ ಇಲ್ಲ. ಅಲ್ಲಲ್ಲೇ ಮುಳ್ಳು ಹಾಕ್ಬೇಕು, ಇನ್ನೇನು ಮುಳ್ಳು ಚುಚ್ಚಬೇಕು, ಅವಾಗ ಅನ್ಬೇಕು. ಹೀಗೆ ವಿಷಾದಿ ಸರ್ವದಾ ಅವಸನ್ನ ಸ್ವಭಾವ. ಅವಸಾದ ಅಂದ್ರೆ ಮನಸ್ಸು ಕುಸಿಯೋದಿದೆಯಲ್ಲ, ಜೋಗರಿಸ್ಕೊಂಡು ಮನಸ್ಸು ಅಂತಾರಲ್ಲ, ಆಗಿರೋದು. ಜೋಗರಿಸ್ಕೊಳ್ಳೋ ಮನಸ್ಸು ಅಂತ ಹೇಳಿಲ್ವಾ? ಜೋಗರಿಸೋದು ಕುಸಿದ ಮನಸ್ಸು. ಅದು ಏನು ಅವ್ರು ನೋಡಿದ್ರೆ ನಮಗೂ ಅಸಹ್ಯ ಆಗತ್ತೆ, ಅಷ್ಟು ಅವಸನ್ನ ಸ್ವಭಾವ. ಅವಸನ್ನ ಅಂದ್ರೆ ಇದರಲ್ಲಿ ಡಿಪ್ರೆಷನ್ ಆದಂತಹ ಮನಸ್ಸಿರುತ್ತಲ್ಲ, ಅದು ಅವಸನ್ನ. ಚಿತ್ತಾವಸಾದ ಅಂತಾರೆ, ಕುಸಿದ ಮನಸ್ಸು. ಮನಸ್ಸು ಕುಸ್ತೋಗಿರುತ್ತೆ, ನೋವಿರುತ್ತೆ, ಮುಖದಲ್ಲಿ ಕಣ್ಣಲ್ಲಿ ಇದಿರುತ್ತೆ, ಅಂಥ ಸ್ವಭಾವದವನು ವಿಷಾದಿ. ದೀರ್ಘಸೂತ್ರಿ ಚ ಕರ್ತವ್ಯಾನಾಂ ದೀರ್ಘ ಪ್ರಸಾರಣ ಸರ್ವದಾ ಮಂದ ಸ್ವಭಾವ. ಆಮೇಲೆ ಮಾಡಿದ್ರಾಯ್ತು, ಆಮೇಲೆ ಇದೆ, ಇನ್ನೂ ಟೈಮ್ ಇದೆ. ಎಂತ ಟೈಮ್ ಇರುತ್ತೆ? ಟೈಮ್ ಒಂದ್ ಕಡೆನೂ ಹೋದ್ ಟೈಮ್ ಯಾರ ಕೈಲೂ ಕೊಡೋಕ್ಕಾಗಲ್ಲ, ಇದೆಯಂತೆ ಟೈಮು. ಕಿಂವಾ ಭವಿಷ್ಯತಿ ಶ್ವಃಕಾರ್ಯ ಮಧ್ಯೆ ಕುರ್ವೀತ ಪೂರ್ವಾರ್ಧ ತರ ಕೋವಾಜಾನ ಕಿಂ ಭವಿಷ್ಯತಿ. ಯಾರಿಗ್ ಗೊತ್ತೇ ನಾಳೆ ಏನಾಗತ್ತೆ ಅಂತ? ಇವತ್ತು ಮಾಡ್ಬಿಡು ಅಂತ. ನಾಳೆ ನಾಡಿದ್ದು ಏನಾಗತ್ತೆ ಅನ್ನೋದು ಯಾರಿಗ್ ಗೊತ್ತು? ನಾಳೆ ಇದೆ ನಾಡಿದೆ ಅಂತ ಹೇಳ್ಬೇಡ, ಏನ್ ಮಾಡ್ಬೇಕು ಈಗಲೇ ಮಾಡ್ಬೇಡ, ಮಾಡೋಕ. ಹಾ, ಹೀಗೆ ದೀರ್ಘಸೂತ್ರಿಯಿಂದ ಮುಂದಕ್ಕೆ ಹಾಕೋದು, ಪೋಸ್ಟ್ ಪೋನ್ ಮಾಡೋದು. ಇದೆಯಲ್ಲ, ಇನ್ನು ವೈರಾಗ್ಯ ಬರಲಿ, ಆಮೇಲೆ ವೇದಾಂತ ಓದೋಣ, 60 ಆಗ್ಲಿ, ನಿಧಾನಕ್ಕೆ ಎಲ್ಲ ಮುಗಿಲಿ ಕರ್ತವ್ಯ, ಆಮೇಲೆ ವೇದಾಂತಕ್ಕೆ ಬರೋಣ. ಇದೇ ಶಂಕರ ಭಾಷೆ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಇದಾದ್ರೆ ಎಲ್ಲ ಓಡೋಗ್ಬಿಡ್ತಾಳೆ. ಈ ಸಂಸಾರ ಎಲ್ಲಿ ಓಡೋಗತ್ತೆ? ಎಲ್ಲಿಗೆ ಹೋದ್ರೂ ಇಟ್ಟಿಸ್ಕೊಂಡ್ ಬರುತ್ತೆ. ಮನುಷ್ಯನಿಗೆ ಪೋಸ್ಟ್ ಪೋನ್ ಮಾಡೋ ಕೆಲಸ ಇದೆಯಲ್ಲ, ಯಾವಾಗಲೂ ಇದೆ. ಆದಷ್ಟು ಮುಂದಕ್ಕೆ ಹಾಕೋಣ, ಹಾಕ್ಬಾರ್ದು. ದೀರ್ಘ ಪ್ರಸಾರಣ ಸರ್ವದಾ ಮಂದ ಸ್ವಭಾವ. ಯತ್ ಅದ್ಯಶ್ವವಾ ಕರ್ತವ್ಯಂ ತತ್ ಮಾಸೇನಾಪಿ ನ ಕರೋತಿ. ಬರ್ಕೊಡು ಅಂದ್ರೆ ಇವತ್ತು ನಾಳೆಯಿಂದ ತಿಂಗಳಾದ್ರೂ ಬರೆಯಲ್ಲ ಅವರು. ತಿಂಗಳು ಕಳೆದು ಬರೀತೀನಿ, ಮಾಡ್ತೀನಿ, ರೆಕಾರ್ಡ್ ಮಾಡ್ತೀನಿ, ಅವ್ರದ್ದೇ ಬೇರೆ ಸಪರೇಟ್ ಮಾಡ್ತೀನಿ. ಮಾಡ್ಬೇಕು ಅಂದ್ರೆ ಕೂತ್ ಮಾಡಿಬಿಡ್ಬೇಕು. ನಮ್ ಸತ್ಯನಾರಾಯಣ ಶಾಸ್ತ್ರಿ ಗಟ್ಟಿಗ ಅಂದ್ರೆ ಪ್ರಭು ಇದ್ನಲ್ಲ, ಎಡಗೈಲಿ ಬರಿತಾ ಇದ್ದ, ಬರೆಯೋಕ್ ಶುರು ಮಾಡಿದ್ರೆ 50 ಪೇಜ್ 60 ಪೇಜ್ ಬರೆದು ಬಿಡ್ತೇನೆ. ನಮ್ಗೆ 5 ಪೇಜ್ ಬರೆದುಕೊಂಡು ಕೈಯೆಲ್ಲ ನೋಯುತ್ತೆ, ಆಗೋದೇ ಇಲ್ಲ. ಹೀಗೆ ಮಾಸ ಆದ್ರೂ ಕೂಡ ಮಾಡದೇ ಇರುವವನು ದೀರ್ಘಸೂತ್ರಿ ಅಂದ್ರು. ಎಷ್ಟ ಏವಂ ಭೂತಃ ಸಕರ್ತ ತಾಮಸ ಉಚ್ಯತೆ. ಈ ತರ ಇರೋ ಕರ್ತೃವಿಗೆ ತಾಮಸ ಕರ್ತೃ ಅಂತ ಹೆಸರು ಅಂದ್ರು. ಈಗ ಇನ್ನು ಬುದ್ಧಿ ಧೃತಿ ಅಂದ್ರೆ ನಿಶ್ಚಯ ಮಾಡುವ ಬುದ್ಧಿ, ತಡ್ಕೊಳ್ಳೋ ಶಕ್ತಿ ಧೃತಿ. ಅದಕ್ಕೆ ಮೂರ್ ಥರ ಹೇಳ್ತಾನೆ. ಬುದ್ಧೇರ್ ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣೋ ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ. ಯಾವ್ಯಾವ್ದು ಮೂರ್ ಆಯ್ತು ಹೇಳೋ ನೋಡ. ಕರ್ತೃ ಕರ್ಮ ಕ್ರಿಯೆ ಮೊದ್ಲು ಹೇಳಿದ್ಯಾವ್ರ? ಮೊದ್ಲು ಹೇಳಿದ್ದು ಇದು ಕರ್ಮ, ಜ್ಞಾನ ಅಲ್ವನ? ಜ್ಞಾನಂ ಕರ್ಮ ಚ ಕರ್ತ.
ಜ್ಞಾನ ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ, ತಾಮಸ ಜ್ಞಾನ. ಆಮೇಲೆ ಕರ್ಮ, ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ. ಆಮೇಲೆ ಕರ್ತೃ. ಮೂರು ಶ್ಲೋಕ ಅಂದ್ರೆ ಎಷ್ಟಾಯ್ತು? 9 ಶ್ಲೋಕ ಆಯ್ತು. ಯಾರ್ಯಾರಿಗೆ? ಜ್ಞಾನಕ್ಕೆ 3, ಕರ್ಮಕ್ಕೆ 3, ಇನ್ನು ಬುದ್ಧಿಗೆ 3, ಧೃತಿಗೆ 3, ಸುಖಕ್ಕೆ 3 ಅಷ್ಟು ಹೇಳ್ತಾರೆ. ಆದ್ಮೇಲೆ ಆ ಗುಣತ್ರಯ ವಿಭಾಗ ನಿಲ್ಲಿಸ್ತಾರೆ. ಬುದ್ಧೇರ್ಭೇದಂ ಪದಚ್ಛೇದ ಮಾಡೋ. ಭೇದಂ ಧೃತೇಃ ಚ ಏವ ಗುಣತಃ ತ್ರಿವಿಧಂ ಶೃಣು ಪ್ರೋಚ್ಯಮಾನಂ ಅಶೇಷೇಣ ಪೃಥಕ್ತ್ವೇನ ಧನಂಜಯ. ಮನುಷ್ಯ ಅಂದ್ರೆ ಬುದ್ಧಿಗೆ ಹೆಸರು ಸ್ವಾಮಿ, ಇನ್ ಯಾವುದೂ ವ್ಯತ್ಯಾಸ ಅಲ್ಲ. ಯಾಕಂದ್ರೆ ಬುದ್ಧಿಯೇ ನಿಶ್ಚಯ ಅದೇ ಲೆಕ್ಕ. ಯೋಯ ಶ್ರದ್ಧಾ ಅಂತೀವಲ್ಲ, ಆ ಬುದ್ಧಿಯಲ್ಲಿ ಯಾವ ನಂಬಿಕೆಯನ್ನು ಏನ್ ನಿಶ್ಚಯ ಮಾಡ್ತಾನೋ ಅದೇ ಅವನ ದಾರಿ. ಅದನ್ನ ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿ ಅನ್ನೋದೇ ಮನುಷ್ಯನ ಮುಖ್ಯ. ಅದರ ಬುದ್ಧಿ ನಿಶ್ಚಯವನ್ನು 3 ಥರ ಹೇಳ್ತೀವಿ. ಇನ್ನು ಧೃತಿ, ಮನುಷ್ಯನಿಗೆ ಪ್ರಕೃತಿಯಿಂದ ಬರುವಂತಹ ಕಷ್ಟಗಳನ್ನ ತಡ್ಕೋಬೇಕು. ಬಹಳ ಕಷ್ಟ, ಹಸಿವು, ಬಾಯಾರಿಕೆ, ಶೀತ, ಉಷ್ಣ, ಜ್ವರ, ರೋಗ, ನೋವು, ಕ್ಲೇಶ, ಅಲ್ಲೂ ಅದು ಇರಬೇಕು. ಅದಕ್ಕೆಲ್ಲಕ್ಕೂ ಕೂಡ 3 ಥರ ಹೇಳ್ತೀವಿ. ಒಂದು ಬಿಡೋದಿಲ್ಲ. ಗುಣಸಂಖ್ಯಾನ ಸಾಂಖ್ಯಶಾಸ್ತ್ರ ಹೇಳಿದ್ದು, ನಮ್ಮಲ್ಲಿ ಹೇಳಿದ್ದು 2 ಹೊಂದೋದ್ರಿಂದ ಸಾಧನೆಗೆ ಅದನ್ನ ಹೇಳ್ತೀವಿ ಅಂತೇಳಿ ಭಗವಂತ ಸಾತ್ವಿಕ ಬುದ್ಧಿ, ಸಾತ್ವಿಕ ಧೃತಿ ಆರಿಸ್ಕೋಬೇಕು. ಎಲ್ಲದರಲ್ಲೂ ಸಾತ್ವಿಕ ಜ್ಞಾನ, ಸಾತ್ವಿಕ ಕರ್ಮ, ಸಾತ್ವಿಕ ಕರ್ತೃ, ಸಾತ್ವಿಕ ಬುದ್ಧಿ, ಸಾತ್ವಿಕ ಧೃತಿ ಆರಿಸ್ಕೋಬೇಕು. ಬಾಕಿಯಲ್ಲೂ ಬಿಡ್ಬೇಕು. ಓದಪ್ಪ. ಬುದ್ಧೇ ಭೇದಂ ಧೃತೇಶ್ಚೈವ ಭೇದಂ ಗುಣತಃ ಸತ್ವಾದಿ ಗುಣತಃ ತ್ರಿವಿಧಂ ಶೃಣು ಇತಿ ಸೂತ್ರೋಪನ್ಯಾಸಃ ಪ್ರೋಚ್ಯಮಾನಂ ಕಥ್ಯಮಾನಂ ಅಶೇಷೇಣ ನಿರವಶೇಷತಃ ಯಥಾವತ್ ಪೃಥಕ್ತ್ವೇನ ವಿವೇಕತಃ ಧನಂಜಯ ದಿಗ್ವಿಜಯೇ ಮಾನುಷಂ ದೈವಂಚ ಪ್ರಭೂತಂ ಧನಂ ಜಿತವಾನ್ ತೇನ ಅಸೌ ಧನಂಜಯಃ ಅರ್ಜುನಃ. 3 ಥರ ಬುದ್ಧಿ, ಧೃತಿಯು 3 ಥರ ಅನ್ನೋದನ್ನ ಗುಣದಿಂದ, ಅಂದ್ರೆ ಗುಣ ಅಂದ್ರೆ ಇಲ್ಲಿ ಸತ್ವ ರಜಸ್ತಮೋ ಗುಣಗಳನ್ನೇ ಗುಣ ಅಂತ ಇದ್ದಾರೆ. ಸತ್ವಾದಿ ಗುಣಗಳಿಂದ 3 ಥರ ಇರೋದನ್ನ ಹೇಳ್ತೇನೆ ಕೇಳು ಅಂತ ಸೂತ್ರೋಪನ ಮುಂದಿನ ವಿಷಯವನ್ನ ಸಂಗ್ರಹವಾಗಿ ಹೇಳ್ತಾ ಇದ್ದಾನೆ. ಬುದ್ಧಿದ್ 3, ಧೃತಿದ್ 3, ಈ 3 ಹೇಳ್ತೀನಿ ಕೇಳು ಅಂತ ಹೇಳ್ತಾ ಪ್ರೋಚ್ಯಮಾನ ಒಂದು ಇದ್ದದ್ದ ಹಾಗೆ ಕರೆಕ್ಟಾಗಿ ಹೇಳ್ತೇನೆ. ಆಮೇಲೆ ಒಂದೊಂದನ್ನು ಬಿಡಿಸಿ ಹೇಳ್ತೇನೆ. ತಿಳ್ಕೊಳ್ಳೋಕೆ ವಿಂಗಡ ಮಾಡಬೇಕು, ಯಥಾವತ್ತಾಗಿರ್ಬೇಕು. ಹಾಗೆ ಹೇಳ್ತೇನೆ ಕೇಳಪ್ಪ. ಧನಂಜಯ ಅಂದ. ಧನಂಜಯ ಅಂದ್ರೆ ರಾಜಸೂಯ ದಿಗ್ವಿಜಯದಲ್ಲಿ ಬೇಕಾದಷ್ಟು ಮನುಷ್ಯವಿತ್ತವನ್ನು ದೈವವಿತ್ತ ಅಂದ್ರೆ ಸಾತ್ವಿಕರು, ಋಷಿಗಳು, ಕೃಷ್ಣದ್ವಾಪಾಯನ ಮಹಾ ಋಷಿಗಳನ್ನೆಲ್ಲ ಕರ್ಕೊಂಡ್ಬಂದ. ಆದ್ಮೇಲೆ ಬೇಕಾದಷ್ಟು ದಾನ ಇದನ್ನ ಮಾಡೋಕ್ಕೋಸ್ಕರ ಚಿನ್ನ ಇದನ್ನೆಲ್ಲ ಗೆದ್ಕೊಂಡ್ಬಂದ. ಎಲ್ಲೇ ರಾಜಸೂಯಜ್ಞ ಯಾವಾಗ? ಅಶ್ವಮೇಧ ಕಣಲೆ ರಾಜಸೂಯಜ್ಞ ಯಾವಾಗ ನಡೆಯೋದು? ಧರ್ಮರಾಜ ಯಾವಾಗ? ಅಯ್ಯಕ್ಕೆ ವನವಾಸಕ್ಕೆ ಹೋಗಿ ಮುಂಚೆ ರಾಜ್ಯ ಸಿಕ್ಕಿದ್ ಕೂಡಲೇ. ಯಾರು ಮಾಡಿಸಿದ್ದು? ಮಾಡಕ್ ಹೇಳಿದ್ಯಾರ? ವ್ಯಾಸರು. ಏನು ಕಥೆ ನಿಮ್ಗೆ ಗೊತ್ತೇನಮ್ಮ? ಯಾರು ಹೇಳಿದ್ದು ಧರ್ಮರಾಜನ ಮಾಡ್ಬೇಕು ಅಂತ? ಕೃಷ್ಣ ಹೇಳಿದ. ವ್ಯಾಸರಲ್ಲ ಒಂದು ಪ್ರದೇಶಿ ಮಾಡಕ್ಕಾಗಲ್ಲ, ಮೂರ್ ಪಟ್ಟು ದಕ್ಷಿಣೆ ಕೊಟ್ಬಿಡು. ಅಲ್ಲ, ರಾಸಯಜ್ಞ ಮಾಡೋ ಪ್ರೇರಣೆ ಮಾಡಿದವ್ರು ಯಾರೋ? ಧರ್ಮರಾಜನಿಗೆ ನೀನ್ ರಾಸಯಜ್ಞ ಮಾಡ್ಬೇಕು ಅಂತ ಬಂದು ಕಿವಿಗೆ ಚುಚ್ಚಿ. ನಾರದರು ದೇವಲೋಕಕ್ಕೆ ಹೋಯ್ದೆ, ನಿಮ್ಮ ಅಪ್ಪ ಹೇಳಿದ್ರು ಬಂದು ಚುಚ್ಚಿ ಹೋಗ್ಬಿಟ್ರು. ಯಾಕೆ ಬೇಕಾಯ್ತು? ಅದೇ ಬೀಜ ಮುಂದಿನ ಮಹಾಭಾರತ ಯುದ್ಧಕ್ಕೆ. ಅಲ್ಲಿ ಅಯ್ಯೋ ನಿಮ್ಮ ಅಪ್ಪ ತುದೀಲ್ ಮೂಲೆಯಲ್ಲಿ ಕೂತಿದ್ದ, ನಮ್ಮ ಮಗ ರಾಜಸೂಯಜ್ಞ ಮಾಡಿದ್ರೆ ನಮ್ಗೆ ಇಂದ್ರನ ಆಸನ ಪಕ್ಕದಲ್ಲಿ ಕೂರಿಸ್ಕೋತಾರೆ, ನೀನ್ ಯಜ್ಞ ಮಾಡಿದ್ರು ಹೋಗ್ಬಿಟ್ಟ. ಕೃಷ್ಣನು ಕೇಳಲಿಲ್ಲ, ಏನು ಕೇಳಲಿಲ್ಲ. ಆಮೇಲೆ ಕೃಷ್ಣ ಬಂದು ಹೆದರ್ಸ್ತಾ ನಡ್ಕ ಬಂದ್ಬಿಡ್ತು. ಹೀಗೆ ರಾಜಸೂ ಯಜ್ಞದಲ್ಲಿ 4 ದಿಕ್ಕುಗಳಿಗೆ 4 ತಮ್ಮಂದ್ರು ಹೋಗಿ ಸಿಕ್ಕಾಪಟ್ಟೆ ದುಡ್ಡು ತರ್ತಾರೆ. ಆ ಬಂದ ದುಡ್ಡನ್ನು ತಗೊಳೋಕೆ ತಗೊಳೋಕ್ ದುರ್ಯೋಧನ ಅದನ್ನ ನೋಡ ಹೊಟ್ಟೆಲ್ ಬೆಂಕಿ ಬಂದ್ಬಿಡ್ತು. ಅವನು ಹೇಳ್ತಾನೆ, ಚಿನ್ನ ಅಗ್ನಿನ ಹುಟ್ಟಿದೆ ಅಂತ ವೇದದಲ್ಲಿ ಹೇಳ್ತಾರೆ.
ನಾನು ತಗೊಂಡಾಗ ಹೊಟ್ಟೆಲಿ ಅಗ್ನಿ ಹುಟ್ಟುಬಿಡ್ತು, ನಿಜವಾಗಿಯೂ ಅನುಭವಕ್ಕೆ ಬಂತು ಅಂದ ಅವನು. ದುರ್ಯೋಧನಿಗೆ ಅನುಭವಕ್ಕೆ ಬಂತಂತ. ಏನ್ ಹೇಳ? ಚಿನ್ನ ಬೆಂಕಿಯಿಂದ ಹುಟ್ಟಿದೆ. ಯಾವ ಬೆಂಕಿ ಅದು? ಹೊಟ್ಟೆ ಕಿಚ್ಚು. ಅಷ್ಟು ಇನ್ನೊಬ್ಬರು ದುಡ್ಡು ನೋಡಿ ಅಯ್ಯೋ ನಂಗಿಲ್ವಲ್ಲ ಅಂತ. ಈ ರೀತಿ ಎಲ್ಲಾ ದುಡ್ಡುಗಳನ್ನು ಒಳ್ಳೆ ಮಹಾತ್ಮರನ್ನು ಕರ್ಕೊಂಡ್ಬಿಟ್ಟಿದೆ. ಎಲ್ಲ ಇಡೀ ಋಷಿಗಳು ಅಷ್ಟು ಜನ ಮಾಡಿದ್ರು. ತಸ್ಯ ಬ್ರಹ್ಮತ್ವ ಮಕರೋತ್ ಸ್ವಯಂ ಸತ್ಯವತಿ ಸುತಃ. ಸತ್ಯವತಿಯ ಮಗನಾದಂಥ ವೇದವ್ಯಾಸರೇ ಬ್ರಹ್ಮತ್ವ. ಅವರ ಗಣದವರ ಒಬ್ಬರು ಹೋತರು, ಅದ್ಭುತ ಒಂದು 16 ಜನ ಋತ್ವಿಜರು, ಇನ್ನೂ ಬೇಕಾದಷ್ಟು ಜನ ಎಲ್ರಿಗೂ ಬೇಕಾದಷ್ಟು ದುಡ್ಡು ಕೊಟ್ಟ. ಕೊಡೋವಾಗಲೂ ಕಮ್ಮಿ ಇಲ್ಲ, ತಗೊಳ್ಳೋವಾಗಲೂ ಕಮ್ಮಿ ಇಲ್ಲ, ಬೇಕಾದಷ್ಟು. ಕೃಷ್ಣ ಏನ್ ಮಾಡ್ತಾ ಇದ್ದ ಅಂದ್ರೆ ಬಂದ ಬ್ರಾಹ್ಮಣರ ಕಾಲನ್ನ ಚರಣಕ್ಷಾಲನೆ ಕೃಷ್ಣ ಬ್ರಾಹ್ಮಣಾನಾಂ ಸ್ವಯಂ ಹ್ಯಭೂತ್ ಸರ್ವಲೋಕ ಸಮಾವೃತ್ತ ಪಿಪ್ರೀಷು ಫಲಮುತ್ತಮಂ. ಹೀಗೆ ಧನಂಜಯ ಅನ್ನೋ ಹೆಸರು ಅರ್ಜುನನಿಗೆ ಬಂತು. ಆದ್ರೆ ಒಂದ್ ಕಡೆ ಕೇಳಿದ್ದೆ ಗುರುಗಳೇ, ದುರ್ಯೋಧನನ್ನ ದಾನ ಕೊಡಕ್ ನಿಲ್ಸಿದ್ದ ಕೃಷ್ಣ. ಅವನ್ ಕೈಯಲ್ಲಿ ಒಂದು ವಿಶೇಷವಾದ ರೇಖೆ ಇತ್ತು, ಅವನ್ ಏನ್ ಕೊಡ್ತಾನೋ ಅದು ಅಕ್ಷಯ ಆಗ್ತಾ ಇತ್ತು ಒಳಗೆ. ಖಾಲಿ ಆಗೋಗ್ಲಿ ಭಂಡಾರ ಅಂತ ಎತ್ತೆತ್ತಿ ಕೊಟ್ಟ, ಇನ್ನಷ್ಟದು ಸಮೃದ್ಧಿ. ಮೂಲ ಭಾರತದಲ್ಲಿ ಓದಿರೋದು ತಗೊಳೋಕೆ ಅಂತ. ನೀವು ದಾನ ದುರ್ಯೋಧನ ದಾನ ಏನ್ ಭಾರಿ ಏನ್ ಮಾಡಿಲ್ಲ, ಹಾಳು ಮಾಡೋ ದಾನ ಮಾಡ್ತಾನೆ ಅಷ್ಟೇ. ಅನ್ನದಾನ ಮಾಡಿ ಪಾಂಡವರನ್ನ ಹಾಳು ಮಾಡ್ರೆ, ಪಾಂಡವರನ್ನ ನಾಶ ಮಾಡಿದ್ರೆ ನನ್ನ ದಾನ ಸಾರ್ಥಕವಾಯ್ತು ಅಂತ ಮಾಡ್ಕೊಂಡ. ಇನ್ನೊಬ್ರು ಹಾಳು ಮಾಡೋ ದಾನ. ಭಂಡಾರ ಖಾಲಿಯಾಗಿ ಅವಮಾನ ಆಗ್ಲಿ ಧರ್ಮರಾಯಂಗೆ ಅಂತ ಇದು ಓದ್ಬೇಕಂತ. ಓದ್ರಿ ಬೇಗ.